ನಮಸ್ಕಾರ ವೀಕ್ಷಕರೇ, ಶುಭೋದಯ. ನೀವು ನೋಡ್ತಾ ಇದ್ದೀರಾ, ಇದು ನಿಮ್ಮ ಮೆಚ್ಚಿನ ಜ್ಯೋತಿಷ್ಯ ಕಾರ್ಯಕ್ರಮ ಧರ್ಮ ಜ್ಯೋತಿ ಕಾರ್ಯಕ್ರಮ. ತಮ್ಮೆಲ್ಲರಿಗೂ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ ಸುಸ್ವಾಗತ ಅಂತ ಇದ್ದೀನಿ. ಎಂದಿನಂತೆ ನಾನು ನಿಮ್ಮ ಮನೆ ಮಗಳು ದಿವ್ಯಾ ಆಲೂರ್. ಎಂದಿನಂತೆ ಇವತ್ತು ಕೂಡ ಹಲವಾರು ವಿಚಾರವನ್ನು ಹೊತ್ತು ಬಂದಿದ್ದಾರೆ. ಹೇಳಿ ಕೇಳಿ, ಇವತ್ತು ಗುರುವಾರ, ಗುರುಗಳ ವಾರ. ಬನ್ನಿ ಮೊದಲಿಗೆ ಗುರುಗಳನ್ನು ಸ್ವಾಗತಿಸ್ಬಿಡೋಣ. ಇವರು ನಾಡಿನ ಹೆಸರಾಂತ ಜ್ಯೋತಿಷಿಗಳು, ವೇದಾಗಮ ಪಂಡಿತರು, ಆಧ್ಯಾತ್ಮಿಕ ಚಿಂತಕರು ಆದಂಥ ವಾಚಸ್ಪತಿ ಗುರುಗಳು. ಗುರುಗಳೇ ನಮಸ್ಕಾರ. ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ ತಮಗೆ. ನಮಸ್ಕಾರ ಮತ್ತು ಧನ್ಯವಾದ ನಿಮಗೆ. ಪಂಚಾಂಗ ಶ್ರವಣದೊಂದಿಗೆ ಕಾರ್ಯಕ್ರಮ ಪ್ರಾರಂಭಿಸೋಣವೇ? ಓಂ ಗುರುರ್ ಬ್ರಹ್ಮ ಗುರುರ್ ವಿಷ್ಣುರ್ ಗುರುರ್ ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮ ಸ್ವರೂಪಿಣೆ ಸ್ವಾನಂದಾಮೃತ ತೃಪ್ತಾಯ ಶ್ರೀಧರಾಯ ನಮೋ ನಮಃ. ಓಂ. ನಮ್ಮೆಲ್ಲ ವೀಕ್ಷಕರಿಗೆ ಇವತ್ತಿನ ಧರ್ಮಜ್ಯೋತಿ ಕಾರ್ಯಕ್ರಮಕ್ಕೆ ಹಾರ್ದಿಕವಾದಂಥ ಸ್ವಾಗತವನ್ನು ಬಯಸ್ತಾ, ಹಾಗೆಯೇ ಯಾರ್ಯಾರು ಈ ಒಂದು ಡಿಸೆಂಬರ್ ತಿಂಗಳ 11ನೇ ತಾರೀಕು ನಿಮ್ಮ ಹುಟ್ಟಿದ ಹಬ್ಬ ಮೊದಲಾದಂಥ ಸಂಭ್ರಮದಲ್ಲಿದ್ದೀರಾ, ನಿಮಗೆಲ್ಲರಿಗೂ ಕೂಡ ಶುಭಾಶಯಗಳು. ಭಗವಂತನ ಅನುಗ್ರಹದಿಂದ ನಿಮ್ಮೆಲ್ಲರ ಇಷ್ಟಾರ್ಥಗಳು ಪೂರೈಕೆಯಾಗಲಿ, ಹಾಗೂ ಸದಾಕಾಲ ಆತ ನಿಮ್ಮನ್ನು ಸಂರಕ್ಷಣೆ ಮಾಡಲಿ ಅನ್ನುವಂತಹ ಒಂದು ಪ್ರಾರ್ಥನೆಯನ್ನು ಭಗವತ್ ಶಕ್ತಿಗೆ ಸಲ್ಲಿಸ್ತಾ, ಇವತ್ತಿನ ಧರ್ಮಜ್ಯೋತಿ ಕಾರ್ಯಕ್ರಮದ ಆರಂಭಿಕ ಹಂತವಾಗಿರ್ತಕ್ಕಂಥ ಪಂಚಾಂಗದ ಕಡೆ ಗಮನ ಹರಿಸೋಣ. ಇವತ್ತು ಸಸ್ಯಶ್ರೀ ವಿಶ್ವಾವಸುನಾಮ ಸಂವತ್ಸರದ ದಕ್ಷಿಣಾಯನ ಹಿಮವಂತ ಋತು ಮಾರ್ಗಶಿರ ಮಾಸ ಕೃಷ್ಣ ಪಕ್ಷದ ಸಪ್ತಮಿಯ ದಿನ ಗುರುವಾರ, ಪೂರ್ವ ಫಲ್ಗುಣಿ ಅರ್ಥಾತ್ ಹುಬ್ಬ ನಕ್ಷತ್ರ ಇದೆ ಇವತ್ತು. ಅಂದರೆ ಸಿಂಹರಾಶಿಗೆ ಚಂದ್ರ ಬಂದಾಗಿದೆ ನೆನ್ನೆನೆ. ಹುಬ್ಬ ನಕ್ಷತ್ರ, ವಿಷ್ಕಂಭ ಅನ್ನುವಂತಹ ಒಂದು ಯೋಗ, ವಿಷ್ಕಂಭ ಯೋಗ ಭಾವಕರಣ ಇರ್ತಕ್ಕಂತಹದ್ದು. ಇದು ಇವತ್ತಿನ ಪಂಚಾಂಗದ ಸ್ಥಿತಿ. ಆದರೆ ಗ್ರಹ ಸ್ಥಿತಿಯನ್ನು ಒಂದು ಸಾರಿ ನೋಡೋದಾದರೆ, ಮೇಷ ಮತ್ತು ವೃಷಭ ರಾಶಿಯಲ್ಲಿ ಯಾವುದೇ ಗ್ರಹ ಸಂಚಾರ ಇಲ್ಲ. ಮಿಥುನದಲ್ಲಿ ಗುರು ವಕ್ರಸ್ಥಿತಿಯಲ್ಲಿ, ಕರ್ಕಾಟಕದಲ್ಲಿ ಯಾವುದೇ ಗ್ರಹ ಸಂಚಾರ ಇಲ್ಲ. ಸಿಂಹರಾಶಿಯಲ್ಲಿರ್ತಕ್ಕಂಥದ್ದು ಕೇತು, ಕನ್ಯಾ ಮತ್ತು ತುಲಾ ರಾಶಿಗಳಲ್ಲಿ ಯಾವುದೇ ಗ್ರಹ ಸಂಚಾರ ಇಲ್ಲ. ವೃಶ್ಚಿಕ ರಾಶಿಯಲ್ಲಿ ರವಿ, ಬುಧ ಮತ್ತು ಶುಕ್ರರು, ಧನು ರಾಶಿಯಲ್ಲಿರ್ತಕ್ಕಂಥದ್ದು ಮಂಗಳ. ಮಕರ ರಾಶಿಯಲ್ಲಿ ಯಾವುದೇ ಗ್ರಹ ಸಂಚಾರ ಇಲ್ಲ. ಕುಂಭ ರಾಶಿಯಲ್ಲಿರ್ತಕ್ಕಂಥದ್ದು ರಾಹು ಮತ್ತು ಮೀನ ರಾಶಿಯಲ್ಲಿ ಶನೈಶ್ಚರ. ಇದು ಇವತ್ತಿನ ಗ್ರಹ ಸ್ಥಿತಿ ಇರ್ತಕ್ಕಂಥದ್ದು. ಈಗ ಪ್ರಾರಂಭ ಮಾಡೋಣ ದಿನ ಭವಿಷ್ಯ ವಿಭಾಗವನ್ನ. ಮೊದಲ ರಾಶಿಯಿಂದ ಮೊದಲುಗೊಂಡು 12 ರಾಶಿಯವರೆಗೂ ಹೇಗಿದೆ ಗುರುಗಳೇ ಈ ದಿನ? ಮೇಷರಾಶಿಯನ್ನು ನೋಡೋಣ. ಮೇಷರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ನಿಮ್ಮ ರಾಶ್ಯಾಧಿಪತಿ ಆಗಿರತಕ್ಕಂತಹ ಮಂಗಳ ಭಾಗ್ಯಸ್ಥಿತಿಯಲ್ಲಿ ಇರತಕ್ಕಂಥದ್ದು ಶುಭ ಸ್ಥಿತಿ, ಅದು ಒಳ್ಳೆಯ ಒಂದು ಯೋಗ. ಹಾಗೆ ಗುರುಮಂಗಳ ಯೋಗ ಅಂತಕ್ಕಂಥದ್ದು ಕೂಡ ನಿಮಗೆ ತುಂಬ ಚೆನ್ನಾಗಿರ್ತಕ್ಕಂಥ ಫಲವನ್ನು ಕೊಡುತ್ತೆ. ಸಿಂಹ ರಾಶಿಗೆ ಚಂದ್ರನ ಪ್ರವೇಶವಾಗಿದೆ. ಚಂದ್ರಕೇತು ಯೋಗ ಮಕ್ಕಳಿಗೆ ಸೂಕ್ತವಾಗಿರ್ತಕ್ಕಂಥ ಒಂದು ಉತ್ತಮವಾದ ಉದ್ಯೋಗ ವ್ಯವಹಾರಗಳಲ್ಲಿ ಎಲ್ಲ ಕ್ಷೇತ್ರಗಳಲ್ಲಿ ಕೂಡ ತಕ್ಕ ಮಟ್ಟಿನ ಪ್ರಗತಿಯನ್ನು ಸೂಚಿಸ್ತಕ್ಕಂಥ ಒಂದು ಸ್ಥಿತಿ ಇದೆ. ಹಾಗಾಗಿ ಇವತ್ತು ಮೇಷರಾಶಿಯವರಿಗೆ ದಿನ ತುಂಬ ಉತ್ತಮವಾಗಿರ್ತಕ್ಕಂಥ ಫಲವನ್ನು ಕೊಡುತ್ತೆ. ಚಿಂತೆ ಮಾಡಬೇಕಾದ ಅನಿವಾರ್ಯತೆ ಕಾಣೋದಿಲ್ಲ. ಗುರುಮಂಗಳ ಯೋಗದ ಒಂದು ಫಲವಾಗಿ ಕೂಡ ಉತ್ತಮವಾದಂಥ ಒಂದು ದಿನ ಆಗಿದೆ. ದೈವ ಬಲ ಅಂತಕ್ಕಂಥದ್ದು ತಕ್ಕ ಮಟ್ಟಿಗೆ ರಾಶ್ಯಾಧಿಪತ್ಯಕ್ಕೆ ಇರೋದರಿಂದ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ, ವ್ಯಾಪಾರ ವ್ಯವಹಾರಗಳಲ್ಲಿ ಸರ್ವತ್ರ ಶುಭ ಫಲವನ್ನು ನೋಡಬಹುದಾಗಿದೆ. ಮತ್ತು ಇವತ್ತಿನ ಆರಾಧ್ಯ ದೇವತೆ ನಿಮಗೆ ಗುರುವಾಗಿರ್ತದೆ. ಗುರುವನ್ನು ಉಪಾಸನೆ ಮಾಡಿಕೊಳ್ಳಿ. ಶುಭವಾಗಲಿ. ಮುಂದಿನ ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಕೂಡ ಇವತ್ತಿನ ದಿನ ಚೆನ್ನಾಗಿದೆ. ವೃಷಭ ರಾಶಿಯವರ ರಾಶ್ಯಾಧಿಪತಿ ಆಗಿರ್ತಕ್ಕಂಥ ಶುಕ್ರ ರಾಶಿಯಿಂದ 6ನೇ ಮನೆಯಲ್ಲಿ ಶುಭ ಸ್ಥಿತಿಯಲ್ಲಿರ್ತಕ್ಕಂಥದ್ದು ಉತ್ತಮವಾದಂಥ ಫಲವನ್ನು ಸೂಚಿಸುತ್ತೆ. ಜೊತೆಯಲ್ಲಿರ್ತಕ್ಕಂಥದ್ದು 4ನೇ ರಾಶಿಯಲ್ಲಿ ಚಂದ್ರ ಮತ್ತು ಕೇತು ಯೋಗ ಇರತಕ್ಕಂಥದ್ದು, ಅದು ಕೂಡ ಒಳ್ಳೆಯ ಒಂದು ಯೋಗ. ಮಾತೃಸ್ಥಾನ, ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿನ ಸುಧಾರಣೆ ಆಗ್ತಕ್ಕಂಥ ಒಂದು ಅವಕಾಶ. ತಾಯಿಯ ಜೊತೆಗೆ ಒಂದು ಬಾಂಧವ್ಯವನ್ನು ಹೊಂದುವ ಪೂರ್ಣ ಅವಕಾಶ. ತಾಯಿಯೊಂದಿಗೆ ಇರಬಹುದಾಗಿರ್ತಕ್ಕಂತಹ ಸಣ್ಣ ಪುಟ್ಟ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇದ್ದರೆ, ಅಥವಾ ತಾಯಿ ಸಮಾನರಾದವರು ಒಡ ಹುಟ್ಟಿದವರೊಂದಿಗೆ ಇರ್ಬೋದು, ಹೀಗೆ ಅವರೊಂದಿಗೆ ಇರ್ತಕ್ಕಂಥ ಏನಾದರೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್, ಅದರಿಂದಾಗಿ ಬಂದಿರತಕ್ಕಂಥ ಕಿರಿಕಿರಿಯೋ ಮತ್ತೊಂದು ಏನಾದರೂ ಇದ್ದರೂ ಕೂಡ ಅವೆಲ್ಲವನ್ನು ಪರಿಹಾರ ಮಾಡಿಕೊಳ್ಳುವಂಥ ಪೂರ್ಣ ಅವಕಾಶ ಇರುತ್ತೆ. ಗಣಪತಿಯ ಉಪಾಸನೆಯನ್ನು ಮಾಡಿಕೊಂಡು ಅವರೊಂದಿಗೆ ಪುನಃ ಬೆರೆಯಿರಿ. ಖಂಡಿತವಾಗಲೂ ಸಾಕಷ್ಟು ಸಮಾಧಾನಕರವಾದಂಥ ಸ್ಥಿತಿ ನಿಮಗೆ ಸಿಕ್ಕತ್ತೆ. ಶುಭವಾಗಲಿ. ಮುಂದಿನ ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ರಾಶ್ಯಾಧಿಪತಿ ಆಗಿರ್ತಕ್ಕಂಥ ಬುಧ ಪರಮ ಮಿತ್ರನಾಗಿರ್ತಕ್ಕಂಥ ರವಿಯೊಂದಿಗಿದ್ದಾನೆ.
ಶುಭ ಸ್ಥಿತಿ ಅಂತಂದರೆ ರಾಶಿಗೆ 6ನೇ ಮನೆಯಲ್ಲಿರ್ತಕ್ಕಂಥದ್ದು ಕನ್ಯಾಯುಗ್ಮ ಪತ್ರ ದಶಾಷ್ಟಕ ಚತುಷ್ಷಣ್ಯೇತರ ಶೋಭನ ಅಂತ ಹೇಳುತ್ತೆ. ಶುಭ ಫಲದಾಯಕ ಆಗಿರ್ತಕ್ಕಂಥ ಬುಧ ರಾಶಾಧಿಪತಿ ಮತ್ತು ರಾಶಿಗೆ ಗುರು ಪ್ರವೇಶ ಆಗಿದೆ ಅಂದರೆ ಸಪ್ತಮ ಮತ್ತು ಕರ್ಮಾಧಿಪತಿ ಆಗಿರ್ತಕ್ಕಂಥ ಗುರು ಉತ್ತಮವಾದಂಥ ಫಲವನ್ನು ಸೂಚಿಸ್ತಾನೆ. ಸಾಕಷ್ಟು ಅನುಕೂಲ ಕೂಡ ನಿಮಗೆ ಆಗುತ್ತೆ, ಚಿಂತೆ ಮಾಡೋದು ಬೇಡ. ಜೊತೆಯಲ್ಲಿ ತೃತೀಯ ರಾಶಿಗೆ ಬಂದಿರತಕ್ಕಂತಹ ದ್ವಿತೀಯಾಧಿಪತಿ ಧನಸ್ಥಾನಾಧಿಪತಿ ಆಗಿರ್ತಕ್ಕಂಥ ಚಂದ್ರ ತೃತೀಯ ಭಾವದಲ್ಲಿ ಬಂದಿದ್ದಾನೆ. ಅಂದರೆ ವಿಕ್ರಮ ಸ್ಥಾನವನ್ನು ಸೂಚಿಸ್ತಕ್ಕಂಥದ್ದು ದುಡ್ಡು ಕಾಸಿನ ವಿಚಾರದಲ್ಲಿ, ಸಂಪಾದನೆ ವಿಚಾರದಲ್ಲಿ ಸಾಕಷ್ಟು ಸಮಾಧಾನಕರವಾಗಿರ್ತಕ್ಕಂಥ ಒಂದು ಸ್ಥಿತಿಯಾಗಿ ಕಾಣುತ್ತೆ. ವಿಶೇಷವಾಗಿ ಔಷಧೋಪಚಾರವನ್ನು ಮಾಡ್ತಕ್ಕಂಥವ್ರು, ಮೆಡಿಕಲ್ ಸ್ಟೋರನ್ನು ಇಟ್ಟಿರ್ತಕ್ಕಂಥವ್ರು ಅಥವಾ ಆಯುರ್ವೇದಿಕ್ ಔಷಧೀಯ ಗಿಡಗಳನ್ನು ಬೆಳೆಸ್ತಕ್ಕಂಥವ್ರು, ಕೃಷಿಕರು, ಇವರೆಲ್ಲರಿಗೂ ಕೂಡ ಇವತ್ತಿನ ದಿನ ಮಿಥುನ ರಾಶಿಯವರಿಗೆ ಶುಭಕರವಾದಂಥ ಫಲವಾಗಿ ಕಾಣಿಸುತ್ತೆ. ಆದರೆ 12ನೇ ರಾಶಿಗೆ ಶನಿಯ ದೃಷ್ಟಿ ಇರೋದರಿಂದ ಅನಿರೀಕ್ಷಿತವಾಗಿರ್ತಕ್ಕಂಥ ಕೆಲವು ಹಿನ್ನಡೆಗಳು ಆರ್ಥಿಕವಾಗಿ ಕಾಣಿಸಬಹುದು. ಚಿಂತೆ ಮಾಡೋದು ಬೇಡ, ಅದು ತಾತ್ಕಾಲಿಕವಾಗಿರ್ತಕ್ಕಂಥ ಒಂದು ಫಲ ಆಗಿರುತ್ತೆ. ಹಾಗಾಗಿ ಮುಂದಿನ ದಿನಗಳು ಕೂಡ ಸಾಕಷ್ಟು ಅನುಕೂಲಗಳು ಕಾಣುವಂಥ ಅವಕಾಶ ಇರುತ್ತೆ. ಪಂಚಮಾಧಿಪತಿ ಆಗಿರತಕ್ಕಂತಹ ಶುಕ್ರ ಸೂರ್ಯನೊಂದಿಗಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಶುಕ್ರನ ವೀಕ್ ಅಥವಾ ಶುಕ್ರನ ಅಸ್ತದೋಷ ಅಂತಕ್ಕಂಥದ್ದು ಕೂಡ ಕಾಣಿಸುತ್ತೆ. ಹಾಗಾಗಿ ಹೆಣ್ಣು ದೇವರ ಉಪಾಸನೆಯನ್ನು ಮಾಡ್ಕೊಳ್ತಕ್ಕಂಥದ್ದು ಶುಭವಾಗಲಿ. ಮುಂದಿಂದು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಇವತ್ತಿನ ದಿನ ತುಂಬ ಉತ್ತಮವಾಗಿರ್ತಕ್ಕಂಥ ಅನೇಕ ಫಲಗಳು ಕಾಣಿಸುತ್ತೆ. ಕಾರಣ ನಿಮ್ಮ ರಾಶ್ಯಾಧಿಪತಿ ಆಗಿರ್ತಕ್ಕಂಥ ಚಂದ್ರ ಶುಭ ಸ್ಥಿತಿಯಲ್ಲಿ ಬಂದಿರತಕ್ಕಂಥದ್ದು. ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಯೋಗ, ಧನಸ್ಥಾನದಲ್ಲಿರ್ತಕ್ಕಂಥ ಚಂದ್ರಕೇತು ಯೋಗ. ಮಾತಿನ ವಿಚಾರದಲ್ಲಿ ಮಾನಸಿಕವಾಗಿರ್ತಕ್ಕಂಥ ಸ್ವಲ್ಪ ಕಂಟ್ರೋಲನ್ನು ಇಟ್ಕೊಂಡು ಮಾತನ್ನು ನಿಗಾವಹಿಸಿ ಆಡಿದಂಥ ಒಂದು ಪಕ್ಷದಲ್ಲಿ ದೊಡ್ಡ ಮಟ್ಟದ ಒಂದು ಸಂಪಾದನೆ ಅಥವಾ ಒಂದು ಭವಿಷ್ಯದ ದೃಷ್ಟಿಯಿಂದ ಒಂದು ಒಳ್ಳೆಯ ಇನ್ವೆಸ್ಟ್ಮೆಂಟ್ ಇತ್ಯಾದಿಗಳನ್ನು ತರಲಿಕ್ಕೆ ಬಹಳ ಅನುಕೂಲವಾಗುವಂಥ ಲಕ್ಷಣ ಕಾಣುತ್ತೆ ಕರ್ಕಾಟಕ ರಾಶಿಯವರಿಗೆ. ಧನಸ್ಥಾನ ಸ್ಥಿತನಾಗಿದ್ದಂಥ ಸಂದರ್ಭದಲ್ಲಿ ಅವನಿಗೆ ಚಂದ್ರನಿಗೆ 11ನೇ ರಾಶಿಯಲ್ಲಿ ಯಾವಾಗ ನಿಮ್ಮ ರಾಶ್ಯಾಧಿಪತ್ಯಕ್ಕೆ ಗುರು ಬರ್ತಾನೆ, ಅದು ಅಲ್ಲದೆ ಕರ್ಕಾಟಕಕ್ಕೆ ಭಾಗ್ಯಾಧಿಪತಿ ಆಗಿರೋದ್ರಿಂದ ಭಾಗ್ಯೋದಯವಾಗ್ತಕ್ಕಂಥ ಪೂರ್ಣವಾದ ಅವಕಾಶ ಅಂತಕ್ಕಂಥದ್ದು ಕಾಣಿಸುತ್ತೆ. ಸ್ವಲ್ಪ ಮಟ್ಟಿಗೆ ಪ್ರಯತ್ನ ಕೂಡ ಬೇಕು. ಕಾರಣ ಕರ್ಕಾಟಕಕ್ಕೆ ಪಂಚಮ ಸ್ಥಿತಿ ಯಾವುದು ಅಂತಂದರೆ ಅದು ವೃಶ್ಚಿಕ. ಪಂಚಮ ಸ್ಥಿತಿ ಅಂತಕ್ಕಂಥದ್ದು ಅಷ್ಟು ಶುಭಕರವಾಗಿ ಕಾಣೋದಿಲ್ಲ. ಹಾಗಾಗಿ ಕರ್ಕಾಟಕ ರಾಶಿಯವರು ಸ್ವಲ್ಪ ಹೆಚ್ಚು ಪ್ರಯತ್ನ ಪಡಬೇಕಾಗಿ ಬರುತ್ತೆ. ಆದರೆ ಪಂಚಮಾಧಿಪತ್ಯ ಅಂತಕ್ಕಂಥದ್ದು ನಷ್ಟಕ್ಕೆ ದೃಷ್ಟಿ ಕೊಡುವಂಥ ಒಂದು ಲಕ್ಷಣ ಇರೋದರಿಂದ ಮುಖ್ಯವಾಗಿ ಗುರುವನ್ನು ಆಶ್ರಯಿಸಬೇಕಾಗಿ ಬರುತ್ತೆ. ಗುರುವನ್ನು ಆಶ್ರಯಿಸಿ ಗುರುವಿನ ಅನುಗ್ರಹವನ್ನು ಪಡ್ಕೊಂಡ ಪಕ್ಷದಲ್ಲಿ ವಕ್ರಸ್ಥಿತಿಯ ಒಂದು ಭಾವದ ಗುರುವಾಗಿರೋದರಿಂದ ಸ್ವಲ್ಪ ಮಟ್ಟಿಗೆ ಗುರುವಿನ ಅನುಗ್ರಹ ಅಂತಕ್ಕಂಥದ್ದು ಚೆನ್ನಾಗಿ ದೊರಕಿದಾಗ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಅನುಕೂಲತೆ ಅಂತಕ್ಕಂಥದ್ದು ಕಾಣಿಸುತ್ತೆ. ಜೊತೆಯಲ್ಲಿ ಸಾವಕಾಶವಾಗಿ ನಿಧಾನವಾಗಿ ಹಂತ ಹಂತವಾಗಿ ಬೆಳವಣಿಗೆ ಅಂತಕ್ಕಂಥದ್ದು ಕೂಡ ಕಾಣಿಸುತ್ತೆ. ಪ್ರಯತ್ನ ಮಾಡಿ, ಶುಭವಾಗಿ. ಗುರುವಾರದ ಈ ಸುದಿನ ಯಾವ ಸುಕ್ಷೇತ್ರಕ್ಕೆ ನಾವು ಹೋಗ್ತಾ ಇದ್ದೀವಿ ಗುರುಗಳೇ? ನಾನು ಹಿಂದಿನ ಸಂಚಿಕೆಯಲ್ಲಿ ಒಂದರಲ್ಲಿ ಹೇಳಿದ್ದೆ, ಗುರುವಾರ ದಿವಸ ನಾನು ಬೆಲಗೂರಿನಲ್ಲಿರ್ತಕ್ಕಂಥ ನಮ್ಮ ಪರಮ ಪೂಜ್ಯರಾದಂಥ ಶ್ರೀ ಬಿಂದು ಮಾಧವ ಶರ್ಮಾ ಗುರೂಜಿಯವ್ರ ಬಗ್ಗೆ ತಿಳ್ಕೊಳ್ಳೋಣ ಅಂಥೇಳಿ. ಹಾಗಾಗಿ ಇವತ್ತು ಬೆಲಗೂರಿನಲ್ಲಿ ಇದ್ದ ಮಹಾಮಹಿಮರು ಅಥವಾ ಈ ಕಲಿಯುಗದ ಮಾರುತಿ ಸ್ವರೂಪಿ ಅಂತೇಳಿ ಹೆಸರನ್ನು ಪಡೆದಿದ್ದಂತಹ ಶ್ರೀಯುತ ಪರಮ ಪೂಜ್ಯರಾದಂಥ ಬಿಂದು ಮಾಧವ ಶರ್ಮಾ ಗುರೂಜಿ ಅಥವಾ ಬಿಂದು ಮಾಧವ ಶ್ರೀ ಅವಧೂತರ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಮೊದಲು ಅವಧೂತ ಅನ್ನುವ ಪದದ ಅರ್ಥ ಏನು ಗೊತ್ತಾ? ಅವಧೂತ ಅಂತಂದರೆ ರೆವಲ್ಯೂಷನರಿ ಸ್ಟೆಪ್ ಇಡುವಂಥವನು, ಕ್ರಾಂತಿಕಾರಿ ಯೋಚನೆಗಳನ್ನು ಹೊತ್ತಂಥವನು ಅಥವಾ ಅವಧೂತ ಕೊಡವಿಕೊಂಡವನು ಅನ್ನುವಂಥ ಅರ್ಥ ಬರುತ್ತೆ ಸಂಸ್ಕೃತದಲ್ಲಿ. ಅವಧೂತ ಅಂತಂದರೆ ಈ ಧೂಳೆಲ್ಲ ಮೈ ಮೇಲೆ ಕೊಡುವಿದ್ರೆ ಹಿಂಗೆ ಬಟ್ಟೆ ಎಲ್ಲ ಕೊಡ್ಕೊಂಡು ಹಾರಿಸ್ಕೊಳ್ತೀವಲ್ಲ, ಹಾಗೆ ಸಮಾಜದ ಕಟ್ಟುಪಾಡುಗಳನ್ನು, ಸಮಾಜದಲ್ಲಿ ಇರಬಹುದಾಗಿರ್ತಕ್ಕಂಥ ಓರೆ ಕೋರೆಗಳನ್ನು, ಜೊತೆಯಲ್ಲಿ ತನ್ನ ಮೇಲೆ ಇರಬಹುದಾಗಿರ್ತಕ್ಕಂಥ ಕೆಲವು ನಿರ್ಬಂಧಗಳನ್ನು, ಪ್ರತಿಬಂಧಕಗಳನ್ನು ಅಥವಾ ಕೆಲವು ಕಟ್ಟುಪಾಡುಗಳನ್ನು ಮೀರಿ ನಿಂತವನು ಅನ್ನುವಂಥ ಅರ್ಥ. ಯಾಕೆ ಮೀರಿ ನಿಂತರು, ಅವರ ಜೀವನದಲ್ಲಿ ಏನೇನು ಅಂಥದ್ದೆಲ್ಲ ನಡೀತು, ಆ ಮೀರಿ ನಿಲ್ಲೋದಕ್ಕೆ ಹೇಳೋ ಘಟನೆಗಳೆಲ್ಲವೂ ಕೂಡ ಇದಕ್ಕೆ ಕಾರಣ ಆಗುತ್ತೆ. ಮತ್ತು ಅವರ ವೈಯಕ್ತಿಕವಾಗಿರ್ತಕ್ಕಂಥ ತಪಶಕ್ತಿ, ಸಾಧನೆ, ಅನುಷ್ಠಾನ, ದೈವಭಕ್ತಿ, ನಡವಳಿಕೆ, ಆಚಾರ ವಿಚಾರಗಳು ಎಲ್ಲವೂ ಕೂಡ ಇದರಲ್ಲಿ ಸಮ್ಮಿಳಿತವಾಗಿ ಬರುತ್ತೆ. ಹಾಗೆ ಬಿಂದು ಮಾಧವ ಶರ್ಮರ ಬಗ್ಗೆ ನಾವು ಯೋಚನೆ ಮಾಡಿದರೆ ಬಾಲ್ಯದ ಅವರ ಕೆಲವು ಘಟನೆಗಳನ್ನು ನಾವು ಗಮನಿಸಬೇಕು. ಅದಕ್ಕಿಂತಲೂ ಮುಂಚಿತವಾಗಿ ಅವರ ಹಿನ್ನೆಲೆಯನ್ನು ನೋಡೋಣ. 1947ನೇ ಇಸ್ವಿ ಏಪ್ರಿಲ್ ತಿಂಗಳ 30ನೇ ತಾರೀಕಿನ ದಿವಸ ಅವರ ಜನನ ಆಗುತ್ತೆ ಬೆಲಗೂರಿನಲ್ಲಿಯೇ.
ಅವರ ಅಜ್ಜನ ಕಾಲದಲ್ಲಿ, ಅಂದರೆ ತಂದೆಯವರ ತಂದೆಯ ಕಾಲದಲ್ಲಿ ಅರ್ಚಕ ವೃತ್ತಿಗೋಸ್ಕರವಾಗಿ ಉತ್ತರ ಭಾರತದಿಂದ ದಕ್ಷಿಣಕ್ಕೆ ಬಂದವರು ಅವರು. ಬಿಂದು ಮಾಧವ ಶ್ರೀ ಅವಧೂತರ ಅಜ್ಜ ಲಕ್ಷ್ಮೀನಾರಾಯಣ ಸ್ವಾಮಿಯ ಅರ್ಚಕರಾಗಿ ಬೆಲಗೂರು ಎಂಬಂತಹ ಕುಗ್ರಾಮ ಅಂತ ಹೇಳಬಹುದು. ಆ ಕಾಲದಲ್ಲಿ ಅತ್ಯಂತ ಒಂದು ಸಂಪೂರ್ಣವಾಗಿ ಯಾವುದೇ ರೀತಿಯಾಗಿರ್ತಕ್ಕಂಥ ಪಟ್ಟಣದ ಸೌಲಭ್ಯಗಳಿಲ್ಲದ ಒಂದು ಗ್ರಾಮ, ನೀರಿಗೆ ಕೂಡ ಕಷ್ಟಪಡಬೇಕು ಅನ್ನುವಂಥ ಸ್ಥಿತಿಯಲ್ಲಿದ್ದಂಥ ಒಂದು ಗ್ರಾಮಕ್ಕೆ ಬರ್ತಾರೆ ಅವರು. ಬಂದ ನಂತರದಲ್ಲಿ ಅಲ್ಲಿ ಇದ್ದಂತಹ ಲಕ್ಷ್ಮೀನಾರಾಯಣ ದೇವರ ಅರ್ಚಕರಾಗಿ ಬರ್ತಾರೆ. ಆ ನಂತರದಲ್ಲಿ ಅವರ ಜೀವನದಲ್ಲಿ ಮಕ್ಕಳು ಇತ್ಯಾದಿಗಳೆಲ್ಲ ಆದ ನಂತರದಲ್ಲಿ ಅವರ ಮಗ ಅರ್ಥಾತ್ ನಮ್ಮ ಬಿಂದು ಮಾಧವ ಶ್ರೀಯವರ ತಂದೆ ಲಕ್ಷ್ಮೀನಾರಾಯಣ ಶರ್ಮರು ಮತ್ತು ಲಕ್ಷ್ಮೀ ದೇವಮ್ಮ ದಂಪತಿಗಳ ಮಗನಾಗಿ ಈ ನಮ್ಮ ಅವಧೂತರ ಜನನ ಆಗತ್ತೆ. ಆನಂತರದಲ್ಲಿ ಕಾಶಿಯಲ್ಲಿದ್ದಂತಹ ಬಿಂದು ಮಾಧವನ ಒಂದು ದ್ಯೋತಕವಾಗಿ ಅಥವಾ ಸ್ಮರಣೆಯಾಗಿ ಅಥವಾ ಅವನ ಒಂದು ಆರಾಧನೆಯ ಪ್ರತೀಕವಾಗಿ ತಮಗೆ ಹುಟ್ಟಿದಂತಹ ಮಗುವಿಗೆ ಬಿಂದು ಮಾಧವ ಅನ್ನುವಂತಹ ನಾಮಕರಣವನ್ನು ಮಾಡ್ತಾರೆ. ಈ ನಾಮಕರಣವಾಗಿ ಕೆಲವಾರು ವರ್ಷಗಳ ಅನ್ನೋಷ್ಟೊತ್ತಿಗಾಗಲೇ ಬಿಂದು ಮಾಧವ ಶರ್ಮರಿಗೆ ಕೆಲವೇ ದಿನಗಳಲ್ಲಿ ಅವರ ತಂದೆಯ ವಿಯೋಗವಾಗತ್ತೆ. ಬಹಳ ಕಷ್ಟಪಟ್ಟು ತಾಯಿ ಲಕ್ಷ್ಮೀ ದೇವಮ್ಮನವರು ಮಗನನ್ನು ಸಾಕ್ತಾರೆ. 5ನೇ ತರಗತಿವರೆಗೆ ಶಾಲೆಗೆ ಕಳಿಸ್ತಾರೆ. ಆ ನಂತರದಲ್ಲಿ 1964ನೇ ಇಸ್ವಿಯವರೆಗೂ ಹೆಚ್ಚು ಕಡಿಮೆ 16-17 ವರ್ಷದ ಶ್ರೀಗಳವರು ಊರಿನಲ್ಲಿ ಎಲ್ಲರಿಗೂ ಸಹ ತುಂಬ ಬೇಕಾದಂಥ ವ್ಯಕ್ತಿಯಾಗಿ ಬೆಳೀತಾರೆ. ಮುಖ್ಯವಾಗಿ ದೇವಸ್ಥಾನದ ಅರ್ಚಕ ವೃತ್ತಿಯಲ್ಲಿದ್ದಂತಹ ಕುಟುಂಬದವರು ಬೇರೆ, ಜೊತೆಯಲ್ಲಿ ಊರವರಿಗೆ ಎಲ್ಲರಿಗೂ ಚೆನ್ನಾಗಿ ಪರಿಚಿತರಾಗಿದ್ದಂಥ ವ್ಯಕ್ತಿತ್ವ. ಆ ಸಂದರ್ಭದಲ್ಲಿ ಊರಿನಲ್ಲಿದ್ದಂತಹ ಜಾತಿಪಾಡು, ಈ ಗೊತ್ತಲ್ಲ, ನಾವೆಲ್ಲ ನೋಡ್ತೀವಲ್ಲ, ಜಾತಿ ವ್ಯವಸ್ಥೆ ಇರಬಹುದು ಅಥವಾ ಈ ಒಂದು ಕಟ್ಟುಪಾಡುಗಳು, ಒಂದು ಥರ ಸ್ವಲ್ಪ ಈ ದೌರ್ಜನ್ಯಗಳು, ಕೆಳಜಾತಿಯವರು ಮೇಲ್ಜಾತಿಯವರು ಅನ್ನುವಂಥ ಈ ಒಂದು ವ್ಯವಹಾರವನ್ನು ನೋಡಿ ತುಂಬ ಸಿಟ್ಟು ಬಂದು ಅವರು ಯಾವಾಗಲೂ ಹೇಳ್ತಿದ್ದಂಥ ಒಂದು ಮಾತು, ಈ ಜಾತಿಗೆ ಒಂದಿಷ್ಟು ಬೆಂಕಿ ಹಾಕ ಅಂತ ಹೇಳಿ ಬೈಕೊಂಡು ಓಡಾಡ್ತಿದ್ರು. ಯಾವ ಜಾತಿಯವರು ಮನೆಗೆ ಬೇಕಾದರೂ ಸಂತೋಷದಿಂದ ಹೋಗ್ತಿದ್ರು. ಅವರ ಮನೆಯಲ್ಲಿದ್ದಂತಹ ಕುಂದು ಕೊರತೆಗಳನ್ನು ಆಲಿಸ್ತಿದ್ರು. ಅವರಿಗೆ ತಮಗೆ ಬೇಕಾಗಿರ್ತಕ್ಕಂಥ ಅಥವಾ ತಮಗೆ ತಿಳಿದಿರ್ತಕ್ಕಂಥ ರೀತಿಯಲ್ಲಿ ಅವರಿಗೆ ಸಮಾಧಾನವನ್ನು ಹೇಳೋದು ಅಥವಾ ಆ ಒಂದು ಸಮಸ್ಯೆಯಿಂದ ಅವರನ್ನು ಪಾರು ಮಾಡೋದು ಇತ್ಯಾದಿ ಪ್ರಯತ್ನಗಳನ್ನೆಲ್ಲ ತುಂಬ ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಂಥ ವ್ಯಕ್ತಿತ್ವ. 17ನೇ ವಯಸ್ಸಿನಲ್ಲಿ ಅವರಿದ್ದಾಗ, ಅಂದರೆ ಸುಮಾರು 1964ರ ಆಸುಪಾಸಿನಲ್ಲಿ ಏನಾಗುತ್ತೆ ಅಂದರೆ, ಅಲ್ಲಿ ಒಂದು ಕೆರೆ, ಅದು ಅಷ್ಟು ವಿಶೇಷವಾಗಿ ನೀರಿಗಿರೆಲ್ಲ ಇಲ್ಲದೆ ಇದ್ದಂಥ ಕಾಲ. ಆ ಸಂದರ್ಭದಲ್ಲಿ ಕೆರೆಯ ದಂಡೆ ಮೇಲೆ ಅವರು ಬರ್ತಾ ಇದ್ದಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ, ಅಲ್ಲಿ ಒಂದು ವಯಸ್ಸಾಗಿರ್ತಕ್ಕಂಥ ಮಂಗ, ಕೋತಿ, ಒಂದು 4-5 ನಾಯಿಗಳು ಸೇರಿ ಕಚ್ತಾ ಇರ್ತವೆ. ಕಚ್ಚಿ ಅದನ್ನು ಹೈರಾಣ ಮಾಡಿಬಿಟ್ಟು ಗಾಯಗೊಳಿಸಿ ತುಂಬ ಹಿಂಸೆಪಟ್ಟು ಎಲ್ಲ ಒದ್ದಾಡ್ತಾ ಇರುತ್ತೆ ಮಂಗ. ಆಗ ಇವರೇನು ಮಾಡ್ತಾರೆ, ಅಲ್ಲೇ ಇದ್ದಂಥ ಒಂದು ಕೋಲನ್ನು ತಗೊಂಡು ನಾಯಿಗಳನ್ನೆಲ್ಲ ಓಡಿಸಿ ಹೆದರಿಸಿ ಬಂದು ನೋಡಿದ್ರೆ ಮಂಗ ಕೆಳಗೆ ಬಿದ್ಕೊಂಡಿರುತ್ತೆ. ಇದ್ರ ಕತೆ ಮುಗೀತು ಇನ್ನೇನು ಅಂಥೇಳಿ ಪಾಪ ಅವರು ತುಂಬ ಬೇಸರದಿಂದ ಹಗುರ ಆ ಮಂಗವನ್ನು ಎತ್ಕೊಂಡು ಬರ್ತಾರೆ. ಬಂದು ಅಲ್ಲೇ ಇದ್ದಂಥ ಒಂದು ಗಣೇಶನ ಗುಡಿಯ ಒಳಗೆ ಆ ಮಂಗವನ್ನು ಇಟ್ಟು ಅದ್ರ ಗಾಯವನ್ನೆಲ್ಲ ತೊಳೆದು ಸ್ವಚ್ಛಗೊಳಿಸಿ ಮದ್ದು ಹಚ್ಚಿ ಔಷಧೋಪಚಾರ ಎಲ್ಲ ಮಾಡ್ತಾರೆ. ಇದಾಗಿ ಕೆಲವು ದಿವಸಗಳ ನಂತರ, ಸ್ವಲ್ಪ ದಿವಸಗಳ ಆಗೋಷ್ಟೊತ್ತಿಗೆ ಆ ಕೋತಿ ಚೇತರಿಸ್ಕೊಳ್ಳುತ್ತೆ, ಆರೋಗ್ಯ ಸುಧಾರಣೆ ಆಗುತ್ತೆ. ಆದರೆ ವಿಚಿತ್ರ ಅನ್ನುವಂತೆ ಗಣಪತಿಯ ಗುಡಿಯ ಒಳಗೆ ಇಟ್ಟು ಹೊರಗಡೆಯಿಂದ ಬಾಗಿಲು ಹಾಕಿದ್ದಾಗ ಆ ಕೋತಿ ಮಾಯವಾಗತ್ತೆ. ಬಂದು ನೋಡಿದರೆ ಇಲ್ಲ, ಎಲ್ಲಿ ಹೋಯ್ತು ಅಂತ ಎಲ್ಲಿ ಹುಡುಕಿದ್ರು ಇಲ್ಲ. ಆ ಸಂದರ್ಭದಲ್ಲಿ ಇವರು ಎಲ್ಲಿ ಹೋಗಿರ್ಬೋದು ಅಂತ ಯೋಚನೆ ಮಾಡ್ತಾ ಹೊರಗಡೆ ಕೂತಾಗ ಮುಂದುಗಡೆಗೆ ಅದು ಹಿಂಗೆ ದಾಟಿ ಹೋಗುತ್ತೆ. ಅರೆ ಇಲ್ಲೇ ಇದೆಯಲ್ಲ ಅಂದ್ಕೊಂಡು ಎದ್ದು ನೋಡಿದ್ರೆ ದೇವಸ್ಥಾನದ ಹಿಂದೆ ಹೋಗುತ್ತೆ. ಹೋಗಿ ನೋಡುವಷ್ಟರಲ್ಲಿ ದೂರದಲ್ಲಿ ಒಂದು ಬೇಲಿಯ ಹತ್ತಿರ ದಾಟ್ತಾ ಇರೋದು ಕಾಣಿಸುತ್ತೆ. ಇವರೇ ಹೇಳ್ಕೊಂಡು ಕೂಗ್ಬಿಟ್ಟು ಕರೆದು ಓಡೋಕೆ ಅಂತ ನೋಡೋಷ್ಟೊತ್ತಿಗೆ ಎತ್ತರಕ್ಕೆ ಬೆಳೆದು ನಿಂತುಬಿಡುತ್ತೆ. ಎತ್ತರಕ್ಕೆ ಬೆಳೆದು ನಿಂತು ಪ್ರತ್ಯಕ್ಷ ಆಂಜನೇಯನ ಮೂರ್ತಿಯಾಗಿ ದರ್ಶನ ಕೊಡುತ್ತೆ. ಆಗ ಆಂಜನೇಯ, ನಾನು ಇನ್ನು ಮುಂದೆ ನಿನ್ನೊಳಗೆ ಆವಿರ್ಭಾವನಾಗಿ ನಾನು ಜನರ ಏನಿದೆ ಕಷ್ಟ ಕೋಟಲೆಗಳೇನಿದೆ ಇದನ್ನೆಲ್ಲ ಪರಿಹಾರ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಈ ಊರಿನಲ್ಲಿ ಮಾಡ್ತೇನೆ ಹೇಳಿ ನಿನಗೆ ನನ್ನ ಅನುಗ್ರಹ ಇರುತ್ತೆ, ಯೋಚನೆ ಮಾಡಬೇಡ ಅಂಥೇಳಿ ಅಂತರ್ಧಾನವಾಗುತ್ತೆ. ಆಂಜನೇಯ ಅಂತರ್ಧಾನ ಆಗ್ತಾನೆ.
ಅದಾದ ನಂತರದಲ್ಲಿ ಇವರಲ್ಲಿ ಅನೇಕ ರೀತಿಯ ಬದಲಾವಣೆಗಳಾಗ್ಬರುತ್ತೆ. ಮೌನವಾಗಿರೋದು, ವಿಶೇಷವಾಗಿ ಯಾರ ಜೊತೆ ಹೆಚ್ಚು ಬೆರೆಯುವಂಥದ್ದಲ್ಲ, ಅಂತರ್ಮುಖಿ ಆಗಿರೋದು, ಒಳಗಡೆ ರಾಮನಾಮ ಜಪ ಮಾಡೋದು ಇತ್ಯಾದಿಗಳೆಲ್ಲ ಆಗಿ ಒಂದು ಅವಧೂತ ಸ್ಥಿತಿ ಕ್ರಮೇಣ ಇವರಲ್ಲಿ ಜಾಗೃತವಾಗಲಿಕ್ಕೆ ಆರಂಭ ಆಗುತ್ತೆ. ಅದಾದ ನಂತರದಲ್ಲಿ ಸಾಧನೆಗಳೆಲ್ಲ ಆರಂಭ ಆಗುತ್ತೆ. ಬಹಳ ವಿಚಿತ್ರವಾಗಿರ್ತಕ್ಕಂಥ ಕೆಲವು ಘಟನೆಗಳನ್ನು ಹೇಳ್ತಾರೆ ಅವರನ್ನು ಪ್ರತ್ಯಕ್ಷ ನೋಡಿದಂಥವ್ರು. ನಮಗೆ ಬಹಳ ಹತ್ತಿರದ, ನನಗೆ ವೈಯಕ್ತಿಕವಾಗಿ ಬಹಳ ಹತ್ತಿರದ ನೆಂಟರೊಬ್ಬರು ಹೇಳಿದ್ದೊಂದು ಘಟನೆ ನೆನಪಿಗೆ ಬರುತ್ತೆ. ಸುಮಾರು 20-22 ವರ್ಷ ಅವರಿಗೆ ವಯಸ್ಸಿರಬಹುದು ಅಂತ ಹೇಳ್ತಾರೆ ಬಿಂದು ಮಾಧವ ಶ್ರೀಗಳಿಗೆ. ಅಂದರೆ ಸುಮಾರು 20-22 ವಯಸ್ಸು ಅಂದರೆ 69-70ನೇ ಸಾಲಿನ 1969-70 ಸಾಲಿನ ಒಂದು ಘಟನೆ. ಒಂದು ದಿನ ಮನೆಯಲ್ಲಿ ಯಾವುದೋ ವಿಷಯಕ್ಕೆ ಸ್ವಲ್ಪ ಬೇಸರವಾಗಿ ತಾಯಿಯವರು, ಯಾಕೋ ನೀನು ಸ್ವಲ್ಪನೂ ಅರ್ಥ ಮಾಡ್ಕೊಳ್ಳೋದಿಲ್ಲ, ಏನಿಲ್ಲ ಹೋಗೋ ಅಂತೇನೋ ಬೇಸರ ಮಾಡ್ಕೊಂಡೇನೋ ಬೈದರು ಅಂಥೇಳಿ ನಾನು ತಪಸ್ಸು ಮಾಡೋಕ್ಕೆ ಹೋಗಬೇಕು ಹೇಳಿ ಹೋಗ್ಬಿಟ್ಟು ಒಂದು ಮರವನ್ನು ಹತ್ತುತ್ತಾರೆ. ಆ ಮರದ ಕೊಂಬೆಯ ಮೇಲೆ ಹೋಗಿ ಕೂತ್ಕೊಳ್ತಾರೆ. ಕೊಂಬೆಯ ತುದಿಗೆ, ಎಷ್ಟು ತುದಿಗೆ ಅಂದರೆ ಆ ಭಾಗಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಹೋದರೆ ಒಂದೊಬ್ಬ ವ್ಯಕ್ತಿ ಅಲ್ಲೇನಾದರೂ ಆ ರೆಂಬೆ ಮೇಲೆ ಕೂತ್ರೆ ಖಂಡಿತವಾಗ್ಲೂ ಆ ರೆಂಬೆ ತಡೆಯೋದಿಲ್ಲ. ಆ ರೆಂಬೆ ಮೇಲೆ ಹೋಗಿ ಕೂತ್ಕೊಳ್ತಾರೆ. ಆ ರೆಂಬೆ ಎಷ್ಟು ದಪ್ಪ ಇರುತ್ತಪ್ಪ ಅಂತಂದ್ರೆ ಈ ರೆಸ್ಟ್ ನಮ್ಮ ಮಣಿಕಟ್ಟಿರುತ್ತಲ್ಲ, ಇಷ್ಟು ದಪ್ಪ ಕೂಡ ಇರೋದಿಲ್ಲ ರೆಂಬೆ. ಅಷ್ಟು ದಪ್ಪ ರೆಂಬೆ ಮೇಲೆ ಹೋಗಿ ಒಬ್ಬ 20-22 ವಯಸ್ಸಿನ ಒಬ್ಬ ವ್ಯಕ್ತಿ ಕೂರ್ಬೇಕು ಅಂದ್ರೆ ಹೇಗೆ ಸಾಧ್ಯ? ಅದು ಮುರಿದು ಹೋಗ್ಲೇಬೇಕಲ್ವ ರೆಂಬೆ, ಮುರಿಯೋದಿಲ್ಲ ಅಂತ. 3 ದಿನ ಹೇಗೆ ಒಂದು ಕಪಿ ಅಥವಾ ಕೋತಿ ಕೂರ್ತದೆಯೋ ಆ ಒಂದು ಭಂಗಿಯಲ್ಲಿ ಕೂತ್ಕೊಳ್ತಾರೆ. 3 ದಿನ ಕೊಂಬೆ ಮುರಿಯೋದು ಇಲ್ಲ, ಇವರು ಅಲಗಾಡೋದು ಇಲ್ಲ, ಕೆಳಗಡೆ ಇಳಿದು ಬರೋದು ಇಲ್ಲ. 3 ದಿನ ಧ್ಯಾನಾಸಕ್ತರಾಗಿ ಆ ಒಂದು ಸ್ಥಿತಿಯಲ್ಲಿದ್ದು ಆನಂತರ ಊರಿನವರೆಲ್ಲ ಕರೆದ ನಂತರ ಇಳಿದು ಬರ್ತಾರೆ. ಈ ಥರದ್ದು ಅನೇಕ ಘಟನೆಗಳನ್ನು ನೋಡಿದವರು ಹೇಳ್ತಾರೆ. ಇದಾದ ನಂತರದಲ್ಲಿ ಆ ದೇವಸ್ಥಾನವನ್ನು, ಅಲ್ಲಿ ಅವರು ಒಂದು ವೀರಪ್ರತಾಪ ಆಂಜನೇಯನ ದೇವಸ್ಥಾನ ಇದೆ ಆ ಬೆಲಗೂರಿನಲ್ಲಿ. 7ನೇ ಶತಮಾನದಲ್ಲಿ ಉಡುಪಿಯ ಯತಿಗಳಾಗಿರ್ತಕ್ಕಂಥ ವ್ಯಾಸತೀರ್ಥರು ಪ್ರತಿಷ್ಠೆ ಮಾಡಿರ್ತಕ್ಕಂಥ ಆಂಜನೇಯ. ಆ ಆಂಜನೇಯ ದೇವಸ್ಥಾನ ತುಂಬ ಶಿಥಿಲವಾಗಿರುತ್ತೆ. ಅದನ್ನ ಜೀರ್ಣೋದ್ಧಾರ ಮಾಡ್ತಾರೆ. ಅದ್ರ ಕಥೆಯೆಲ್ಲ ನಾವು ಹಿಂದಿನ ಸಂಚಿಕೆಯಲ್ಲಿ ನೋಡಿದ್ದೇವೆ ಅಲ್ವಾ? ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಬಿಂದು ಮಾಧವ ಶ್ರೀಗಳ ಮಹಾತ್ಮೆ ಎಷ್ಟು ಹೇಳಿದ್ರು ಮುಗಿಯಲ್ಲ. ಮುಂದೆ ನೋಡೋಣ. ಗುರುಗಳೇ, ದೇವಸ್ಥಾನಕ್ಕೆ ಹೋಗುವಾಗ 2 ಪ್ರಾಣಿಗಳು ಬಹಳ ಮುಖ್ಯವಾಗಿ ನಾವು ತಗೊಂಡು ಹೋಗಿರೋವಂಥದ್ದು ಅಥವಾ ಮೇಲ್ಗಡೆಯಿಂದ ಪೂಜೆ ಮುಗಿಸಿ ಕೆಳಗೆ ಬರುವಾಗ ನಾವು ಹಿಡ್ಕೊಂಡಿರುವಂಥ ಪ್ರಸಾದಕ್ಕೆ ಕೈ ಹಾಕೋದು, ಒಂದು ಕೋತಿ, ಮತ್ತೊಂದು ನಾಯಿ ಹೆಚ್ಚಾಗಿ ನಮ್ಮ ಬೆನ್ನಟ್ಟು ಬರುವಂಥದ್ದು ಬಹಳ ದೇವಸ್ಥಾನಗಳಲ್ಲಿ. ಕೆಲವರು ಹೇಳ್ತಾರೆ ಎಲ್ಲರ ಹತ್ತಿರ ಹೋಗೋದಿಲ್ಲ, ಕೆಲವರು ಮಾತ್ರ ಟಾರ್ಗೆಟ್ ಆಗ್ತಾರೆ, ಅದ್ರ ಹಿಂದೆ ಏನೋ ಒಂದು ಅರ್ಥ ಇದೆ ಅಂತ. ಏನ್ ಗುರುಗಳೇ ಅದರ ಮರ್ಮ? ಇದು ಲೌಕಿಕವಾಗಿ ಮತ್ತು ಆಧ್ಯಾತ್ಮಿಕವಾಗಿ ಎರಡೂ ದೃಷ್ಟಿಕೋನದಿಂದ ನೋಡೋಣ. ಹೆಚ್ಚಾಗಿ ದೇವಸ್ಥಾನಕ್ಕೆ ದರ್ಶನಕ್ಕೆ ಹೋಗುವಾಗಾದರೂ ಸರಿ, ಬರುವಾಗಾದರೂ ಸರಿ, ನಮ್ಮ ಕೈಯಲ್ಲಿ ಯಾವುದೋ ಒಂದು ತಿನ್ನುವ ಪದಾರ್ಥ ಇರುತ್ತೆ, ಈಟಬಲ್ಸ್. ಬಾಳೆಹಣ್ಣು ಇರುತ್ತೆ, ಹಣ್ಣುಕಾಯಿ ಇರುತ್ತೆ, ತೆಂಗಿನಕಾಯಿ ಇರುತ್ತೆ, ಅಥವಾ ಏನೋ ಒಂದು ಅಂತೂ ದೇವರ ಪ್ರಸಾದಕ್ಕೆ ಅಥವಾ ನೈವೇದ್ಯಕ್ಕೋಸ್ಕರವಾಗಿ ಒಂದು ವಸ್ತುವನ್ನು ನಾವು ತಗೊಂಡು ಹೋಗ್ತೇವೆ. ಆ ವಸ್ತು ಇರುತ್ತೆ. ಹೆಚ್ಚಾಗಿ ನೀವು ಗಮನಿಸಿ ನೋಡಿ, ದೇವಸ್ಥಾನದ ಮೆಟ್ಲು ಹತ್ತುವಾಗಲೂ ಅವುಗಳ ಕಾಟ ಇದ್ದೇ ಇರುತ್ತೆ ಅನೇಕ ಕಡೆಗಳಲ್ಲಿ. ಅದೊಂದೊಮ್ಮೆ ತಪ್ಪಿದ್ರೂ ಇಳಿಯುವಾಗಂತೂ ಇದ್ದೇ ಇರುತ್ತೆ. ಇದು ನನ್ನ ವೈಯಕ್ತಿಕ ಅನುಭವ ಹೇಳಬೇಕು ಅಂತಂದ್ರೆ, ಒಂದು ಸಾರಿ ಮೇಲ್ಕೋಟೆಯಲ್ಲಿರ್ತಕ್ಕಂಥ ಯೋಗ ನರಸಿಂಹ ಸ್ವಾಮಿ ದರ್ಶನಕ್ಕೆ ಅಂತ ಹೇಳಿ ಬೆಟ್ಟದ ಮೇಲೆ ಹೋಗಿದ್ದೆ. ಬರುವಾಗ ಅರ್ಚಕರೇನಂದ್ರು, ಸಾಯಂಕಾಲದ ಹೊತ್ತು ಸುಮಾರು 4 ಗಂಟೆ ಆಗಿರ್ತಿರ್ಬೋದು. ಅರ್ಚಕರು ಏನು ಹೇಳಿದ್ರು, ಸ್ವಾಮಿ ಇವು ಮಂಗಗಳು ಕಾಟ ತುಂಬ ಇದೆ, ನೀವು ತಗೊಂಡೋಗೋದು ಸ್ವಲ್ಪ ಕಷ್ಟ, ಹುಷಾರು. ಅವರು ಭಾಳ ಪ್ರೀತಿಯಿಂದ ನನಗೆ ಒಂದು ಚಿಪ್ಪು ಫುಲ್ ಬಾಳೆಹಣ್ಣು ಕೊಟ್ಟಿದ್ದು. ನಾನು ಬುದ್ಧಿವಂತಿಕೆ ಮಾಡಿದೆ, ನಾವು ಪಂಚ ಕಟ್ಟೋರಲ್ವಾ, ಹಾಗಾಗಿ ನಾನೇನು ಮಾಡಿದೆ, ಕೈಲಿ ಹಿಡ್ಕೊಂಡು ಹೋದ್ರು ಬಂದು ಅಟ್ಯಾಕ್ ಮಾಡುತ್ತೇವೆ ಅಂತ ಅಂದ್ಕೊಂಡು ಪಂಚೆಯನ್ನು ಕಟ್ಟಿ ಪಂಚೆ ಒಳಗಡೆಗೆ ಬಾಳೆಹಣ್ಣಿನ ಚಿಪ್ಪನ್ನು ಇಟ್ಕೊಂಡು ಗಂಟು ಕಟ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ದೆ. ಸರಿ, ಮೆಟ್ಲು ಇಳ್ತಾ ಇದ್ದೀನಿ, 2 ಕೋತಿಗಳು ಬಂದು, ಒಂದು ಕೋತಿ ಬಂದ್ಬಿಟ್ಟು ನೀಟಾಗಿ ಕಾಲು ಮುಂದ್ಗಡೆ ನಿಂತ್ಕೊಂಡು ಪಂಚೆ ಇದನ್ನು ಇಟ್ಕೊಂಡಿರೋ ಜಾಗಕ್ಕೆ ನೀಟಾಗಿ ಕೈ ಹಾಕ್ಬಿಟ್ಟು ಬಾಳೆಹಣ್ಣು ಚಿಪ್ಪನ್ನು ಎಳ್ಕೊಂಡು ತೆಕ್ಕೊಂಡು ಹೋಯ್ತು. ಮುಚ್ಚಿಟ್ಕೊಂಡ್ರು. ಇಷ್ಟು ಅದು ಕಾಣ್ಲಿಕ್ಕೆ ಸಾಧ್ಯ ಇಲ್ಲ. ಅದು ಬಿಳಿಯ ಪಂಚೆ ಒಳಗಡೆಗೆ ಅದನ್ನು ನಾನು ಕವರ್ ಒಳಗೆ ಹಾಕಿಟ್ಟಿದ್ದನ್ನು ಒಳಗಡೆ ಇಟ್ಕೊಂಡಿದ್ದೀನಿ. ನಾನು ಮೇಲೆ ಕಟ್ಕೊಂಡಿದ್ದೀನಿ ಪಂಚೆಯನ್ನು. ಬಂದು ಸೀದಾ ನೇರವಾಗಿ ಕೈ ಹಾಕ್ಬಿಟ್ಟು ಕವರಿಂದ ಎಳ್ಕೊಂಡು ತೆಕ್ಕೊಂಡು ಹೋಯ್ತು.
ಇದರಲ್ಲಿ ಎರಡು ವಿಚಾರವನ್ನು ನಾವು ಗಮನಿಸಬೇಕು. ಒಂದು, ಮೊದಲನೇದಾಗಿ ಸಹಜ ಬೆಟ್ಟ ಪ್ರದೇಶಗಳಲ್ಲಿ ಮಂಗಗಳಿರ್ತವೆ, ಅದು ಸಹಜವಾಗಿ ಕೆಲವು ಕಡೆಗಳಲ್ಲಿ ನಡೆಯುತ್ತೆ. ಇನ್ನು ಕೆಲವು ಕಡೆಗಳಲ್ಲಿ ಹೇಗೆ ಅಂತಂದರೆ ದೇವತಾ ಪ್ರಸಾದ ರೂಪವನ್ನು ತಗೊಳ್ಳಿಕ್ಕಾಗಿ ಬರ್ತವೆ, ಪ್ರಸಾದ ಭಾಜನರಾಗಲಿಕ್ಕಾಗಿ ಬರ್ತವೆ. ಇದನ್ನು ಆಧ್ಯಾತ್ಮಿಕವಾಗಿ ನಾವು ನೋಡಿದಾಗ ಏನಾಗುತ್ತೆ ಅಂದರೆ ದೇವತಾ ಪ್ರಸಾದವನ್ನು ಹಂಚಿ ತಿನ್ನಬೇಕು ಅಂತ ಹೇಳುತ್ತೆ. ಯಾವಾಗ ಕೋತಿ ಅಂತಂದ್ರೆ ಏನು ಅರ್ಥ? ಚೇಷ್ಟೆ ಅಂತ. ಅಂದರೆ ನಮ್ಮಲ್ಲಿರ್ತಕ್ಕಂಥ ಒಂದು ಚಾಂಚಲ್ಯವನ್ನು ಮಂಗಕ್ಕೆ ಹೋಲಿಸ್ತಾರೆ. ಅದು ಗಮನಿಸಿದ್ರೆ ಗೊತ್ತಾಗುತ್ತೆ. ಯಾವ ವ್ಯಕ್ತಿಗಳೇ ಆಗಲಿ ಕೋತಿ ಚೇಷ್ಟೆ ಮಾಡಬೇಡ ಅಂತ ಯಾಕೆ ಬೈತಾರೆ ಹೇಳಿ? ಸುಮ್ಮನೆ ಕೂರೋದಿಲ್ಲ, ಏನಾದ್ರೂ ಒಂದು ಮಾಡ್ತಾನೆ ಇರುವಂತದ್ದು ಅಂತ. ಬೇರೆ ಪ್ರಾಣಿಗಳ ಹೆಸರು ನಾಯಿ ಚೇಷ್ಟೆ ಹೇಳಲ್ಲ, ಯಾರು ಅಂದರೆ ಅರ್ಥ ಏನು ಅಂತಂದ್ರೆ ಒಂದು ಸ್ಥಿರತೆ ಇಲ್ಲದ ಅತ್ಯಂತ ಚಂಚಲವಾಗಿರ್ತಕ್ಕಂಥ ಒಂದು ಜೀವ ಅನ್ನೋ ಅರ್ಥದಲ್ಲಿ ಕೋತಿ ಚೇಷ್ಟೆ ಆಡಬೇಡ ಅಂತಂದ್ರೆ ಮಂಗನಂಗೆ ಆಡಬೇಡ, ಮಂಗಾಟ ಆಡಬೇಡ ಅಂತೆಲ್ಲ ಹೇಳೋದು. ಕಾರಣ ಏನಪ್ಪ ಅಂತಂದರೆ ಮಾನಸಿಕವಾಗಿರ್ತಕ್ಕಂಥ ಒಂದು ಸ್ಥೈರ್ಯವೋ ಇತ್ಯಾದಿಗಳು ಇಲ್ಲದೆ ಚಾಂಚಲ್ಯವಾಗಿರ್ತಕ್ಕಂಥ ಮನಸ್ಥಿತಿ ಅಂತ ಅರ್ಥ. ಹಾಗಾಗಿ ಯಾವಾಗ ಪ್ರಸಾದ ರೂಪವನ್ನು ನಾವೇ ಕೊಟ್ಬಿಟ್ವಿ ಅವಕ್ಕೆ ಅಂತಂದರೆ ಹೆಚ್ಚಾಗಿ ಅವು ಮತ್ತೆ ಹಿಂದೆ ಬರೋದು ಭಾಳ ಕಡಿಮೆ. ಆದರೆ ಎಚ್ಚರಿಕೆ ನಾವು ವಹಿಸಬೇಕಾಗತ್ತೆ. ಎಲ್ಲ ಸಂದರ್ಭ ಅದನ್ನೇ ನಾವು ಅದೇ ದೃಷ್ಟಿಯಲ್ಲಿ ನೋಡೋಕ್ಕೂ ಆಗೋಲ್ಲ. ಹೆಚ್ಚಾಗಿ ನಮ್ಮ ಮನಸ್ಸಿಗೆ ಇರಬಹುದಾಗಿರ್ತಕ್ಕಂಥ ಆ ಥರದ ಸ್ವಭಾವಗಳನ್ನು ಅವು ತಂದು ತಮ್ಮಿಂದ ಆ ಒಂದು ಪ್ರಸಾದ ರೂಪವನ್ನು ತಗೊಂಡು ಹೋದಾಗ ಅದೊಂದು ದೋಷ ಹೊರಟು ಹೋಗುತ್ತೆ ಅಂತ. ಮಾನಸಿಕ ಚಾಂಚಲ್ಯ ಅಂತಕ್ಕಂಥದ್ದು ಸ್ವಂತ ಅನುಭವದ ಮೇಲೆ ನಾನು ಹೇಳೋದಾದ್ರೆ ಆ ಥರ ತಗೊಂಡು ಹೋದ ನಂತರದಲ್ಲಿ ಅನೇಕ ಬದಲಾವಣೆಗಳಾಯಿತು ನನ್ನ ಜೀವನದಲ್ಲೂ ಕೂಡ. ಮಾನಸಿಕವಾಗಿ ಸಾಕಷ್ಟು ಒಂಥರ ಸಮಾಧಾನವೋ ಸ್ಥೈರ್ಯವೋ ಎಲ್ಲ ಹೆಚ್ಚಾಯಿತು. ವಿವೇಕ, ವಿಶೇಷವಾಗಿ ಯೋಚನೆ ಮಾಡುವಂತಹ ಧಾಟಿ ಬದಲಾಯಿತು. ಹಾಗಾಗಿ ಈ ಥರದ ಕೆಲವು ಫಲಗಳಂತೂ ಖಂಡಿತವಾಗ್ಲೂ ಇದ್ದೇ ಇರುತ್ತೆ. ಆ ಒಂದು ಮಂಗ ಅಥವಾ ಕೋತಿ ಬಂದು ಎತ್ಕೊಂಡು ಹೋದಂಥ ಸಂದರ್ಭ ಅದು ಅನಿರೀಕ್ಷಿತವಾಗಿರಬೇಕು. ನಿರೀಕ್ಷಿತವಾದರೆ ಅದೆಲ್ಲ ಸಹಜ ಪ್ರಕ್ರಿಯೆ ಆಗೋಗುತ್ತೆ. ಪಟ್ಟೆಪಾಡಿಗಾಗಿ ಬಂದು ಕಿತ್ಕೊಂಡು ಎತ್ಕೊಂಡು ಹೋದ್ವು, ಈ ಥರ ಆಗುತ್ತೆ. ಇನ್ನೊಂದು ನಾಯಿ. ಹೆಚ್ಚಾಗಿ ನಾಯಿಗಳು ನಮ್ಮನ್ನು ಹಿಂಬಾಲಿಸಿ ಬರ್ತಕ್ಕಂಥದ್ದು ಹೆಚ್ಚು. ನಾವು ಕೊಟ್ಟರು ಮಾತ್ರ ಅವು ತಿಂತವೆ, ಬಿಟ್ಟರೆ ಈ ಕೋತಿಗಳ ಥರ ಕೈ ಹಾಕಿ ತೆಕ್ಕೊಂಡು ಹೋಗುವಷ್ಟರ ಮಟ್ಟಿಗೆ ನಾಯಿಗಳು ಇರೋದಿಲ್ಲ. ಕಾರಣ ಏನು ಅಂದರೆ ಅವು ಕೈ ಇಲ್ವಲ್ಲ, ಹಾಗಾಗಿ ಅವು ಹಿಂದೆ ಬರೋದು ಅನಿವಾರ್ಯ ಆಗುತ್ತೆ. ನಾಯಿಗಳು ಮೂಸ್ತಾ ಅವಕ್ಕೆ ಆ ಒಂದು ಆಹಾರದ ವಸ್ತುಗಳ ಒಂದು ಪರಿಮಳ ಅಂತಕ್ಕಂಥದ್ದು ಮುಗಿಗೆ ಬರುತ್ತೆ. ಸಹಜವಾಗಿ ಅವು ತಿನ್ನುವಂಥ ವಸ್ತುಗಳಿದ್ದರೆ ಮಾತ್ರ ನಾಯಿಗಳು ಹಿಂದೆ ಬರ್ತವೆ. ಮೊಸರನ್ನವೋ ಚಿತ್ರಾನ್ನವೋ ಪುಳಿಯೋಗರೆನೋ ಈ ಥರದ ಯಾವುದೋ ಒಂದು ಪ್ರಸಾದದ ವಸ್ತು ಇದ್ದರೆ ಮಾತ್ರ ನಾಯಿಗಳು ಹಿಂದೆ ಬರೋದು ಜಾಸ್ತಿ. ಇಲ್ಲ, ಯಾಕೆಂದರೆ ಬಾಳೆಹಣ್ಣೆಲ್ಲ ನಾಯಿಗಳು ಅಷ್ಟಾಗಿ ತಿನ್ನೋಕೆ ಬಯಸಲ್ಲ. ಬಹಳ ಅಪರೂಪಕ್ಕೆ ಕೆಲವು ನಾಯಿಗಳು ತಿಂತವೆ, ಅದು ಎಲ್ಲವೂ ಅಲ್ಲ. ಹಾಗಾಗಿ ವಿಶೇಷ ನಾಯಿ ಯಾಕೆ ಅಂತಂದರೆ ಕರ್ಮಫಲ ನಿವೃತ್ತಿ ಅಂತ ಅರ್ಥ. ಕರ್ಮಾಚರಣೆ, ಅದು ನಾಯಿಯನ್ನು ಯಾರು ತಪ್ಪಾಗಿ ತಗೊಳ್ಳುವಂಥದ್ದಲ್ಲ, ಮತ್ತು ಯಾರು ಬೇರೆ ಥರದಲ್ಲಿ ತಗೋಬೇಡಿ. ಹಿಂದಿನವ್ರು ಹೇಳಿರ್ತಕ್ಕಂಥ ಒಂದು ವಿಷಯ ಏನಪ್ಪ ಅಂತಂದರೆ ನಾಯಿಯನ್ನು ಚಾಂಡಾಲ ಸ್ಥಿತಿಗೆ ಹೋಲಿಸುತ್ತೆ. ಶ್ವಪಚ ಅನ್ನೋ ಪದ ಇದೆ. ಶ್ವಪಚ ಅಂದರೆ ನಾಯಿಯ ಮಾಂಸವನ್ನು ತಿನ್ನುವಂಥ ವ್ಯಕ್ತಿಯನ್ನು ಶ್ವಪಚ ಅಂತ ಕರಿಬೇಕು ಅಂತ ಹೇಳುತ್ತೆ. ಚಾಂಡಾಲ ಸ್ಥಿತಿ, ಕರ್ಮ ಚಾಂಡಾಲ ಅಂದರೆ ನಾಯಿಗೆ ನಾವು ಆಹಾರ ಇತ್ಯಾದಿಗಳನ್ನು ಕೊಡೋದ್ರಿಂದ ಧರ್ಮಶಾಸ್ತ್ರದಲ್ಲಿ ಏನು ಹೇಳುತ್ತೆ ಅನ್ನೋದಷ್ಟನ್ನೇ ನಾನು ಹೇಳ್ತಿದ್ದೀನಿ. ಇದು ನನ್ನ ಮಾತಲ್ಲ, ಮತ್ತು ಬೇರೆ ಥರ ದಯಮಾಡಿ ಯಾರು ತಗೊಳ್ಬಾರ್ದು. ಯಾರಿಗೆ ಕರ್ಮ ಚಾಂಡಾಲತ್ವ ಬರುತ್ತೆ, ಯಾರು ದುಷ್ಕರ್ಮಗಳಂತೆ, ಚಾಂಡಾಲ ಸ್ಥಿತಿ ಅಂದರೆ ಜಾತಿವಾಚಕ ಅಲ್ಲ ಅದು. ಶ್ವಪಚ ಅಂದರೆ ಮಾಂಸ, ಅದರಲ್ಲೂ ನಾಯಿಯ ಮಾಂಸವನ್ನು ಅಥವಾ ತಿನ್ನಬಾರದ ಪ್ರಾಣಿಗಳ ಮಾಂಸವನ್ನು ತಿನ್ನತಕ್ಕಂಥ ವ್ಯಕ್ತಿಗಳನ್ನು ಚಾಂಡಾಲರು ಅಂತ ಹೇಳಬೇಕು ಅಂತ ಹೇಳುತ್ತೆ. ಶಾಸ್ತ್ರದಲ್ಲಿರೋ ವಿಚಾರ ಇದು. ಹಾಗಾಗಿ ಅಂತಹ ಅಂದರೆ ಕರ್ಮಾಚರಣೆ ಯಾವುದು ವಿಹಿತವಲ್ಲದ ಕರ್ಮ, ಯಾವ ಕರ್ಮವನ್ನು ಮಾಡಬಾರದು ಅಂತ ಶಾಸ್ತ್ರ ಹೇಳ್ತದೆಯೋ ವಿಶೇಷವಾಗಿ 3 ಕರ್ಮಗಳನ್ನು ಹೇಳುತ್ತೆ. ಪರದ್ರವ್ಯಾಪಹರಣ, ಪರಭೂಮಿ ಅಪಹರಣ, ಪರಸ್ತ್ರೀ ಅಪಹರಣ. ಈ 3 ಕ್ರಿಯೆಗಳನ್ನು ಆಚರಣೆ ಮಾಡ್ತಕ್ಕಂಥವರನ್ನು ಚಾಂಡಾಲರು ಅಂತ ಹೇಳುತ್ತೆ ಶಾಸ್ತ್ರದಲ್ಲಿ. ಹಾಗಾಗಿ ಇಂತಹ ದೋಷಗಳೇನಾದರೂ ಇದ್ದ ಪಕ್ಷದಲ್ಲಿ ಪ್ರಾಮಾಣಿಕವಾಗಿ ಇಂತಹ ತಪ್ಪನ್ನು ನಾನು ಮಾಡಿದ್ದೇನೆ ಅನ್ನುವ ಬೇಸರ ಇಟ್ಟುಕೊಂಡು ಅದರ ನಿವೃತ್ತಿಯ ಅಪೇಕ್ಷೆಯನ್ನು ಇಟ್ಕೊಂಡು ದೇವರ ದರ್ಶನ ಮಾಡಿದಂಥ ವ್ಯಕ್ತಿಗೆ ಖಂಡಿತವಾಗಿ ಅವನನ್ನು ಹಿಂಬಾಲಿಸಿ ನಾಯಿ ಬಂದೇ ಬರ್ತದೆ. ಅದನ್ನು ಅನೇಕ ಕಡೆಗಳಲ್ಲಿ ನಾವು ಕೇಳಿದ್ದೇವೆ. ಕಾರಣವನ್ನು ಅವರು ನಮ್ಮ ಹತ್ರ ಬಂದು ಕೇಳಿದಾಗ, ಕಾರಣವನ್ನು ನಾವು ಕೇಳಿದಾಗ ಅದಕ್ಕೆ 2 ಕೂಡ ಮ್ಯಾಚ್ ಆಗಿದೆ. ಹಾಗಾಗಿ ಅಂಥ ಸಂದರ್ಭಗಳೇನಾದರೂ ಇದ್ದ ಪಕ್ಷದಲ್ಲಿ ನಾಯಿಗಳು ಹಿಂಬಾಲಿಸಿ ಬಂದರೆ ಒಳ್ಳೆಯದು ಕೂಡ ಹೌದು. ನಿಮ್ಮಲ್ಲಿರ್ತಕ್ಕಂಥ ಯಾವುದೋ ಒಂದು ಆ ವಸ್ತುವನ್ನು ಅದಕ್ಕೆ ಹಾಕುವಂಥ ಒಂದು ಸಂದರ್ಭ ನೀವೇನು ಮಾಡಬೇಕು, ನಮ್ಮಿಂದ ಈ ಥರದ ಒಂದು ಅಪಚಾರ ಆಗಿದೆ, ಧರ್ಮಕ್ಕೆ ದ್ರೋಹ ಅಂತಕ್ಕಂಥದ್ದು ಆಗಿದೆ, ಹಾಗಾಗಿ ದಯವಿಟ್ಟು ಆ ಒಂದು ದೋಷ ಪರಿಹಾರ ಆಗಲಿ ಭಗವಂತ ಅನ್ನೋ ಪ್ರಾರ್ಥನೆಯನ್ನು ಮಾಡಿಕೊಂಡು ಅನ್ನವೋ ಏನು ನಿಮ್ಮಲ್ಲಿ ಆ ಒಂದು ನಾಯಿಗೆ ತಿನ್ನಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥ ವಸ್ತು ಇದೆ ಅದನ್ನು ಸಲ್ಲಿಸಿ. ಇದರಿಂದಾಗಿ ಕೂಡ ಈ 2 ವಿಭಾಗದಲ್ಲೂ ಕೂಡ ದೋಷ ಪರಿಹಾರ ಆಗುತ್ತೆ. ಹಾಗಾಗಿ ಈ ಆಚಾರ ತುಂಬ ಒಳ್ಳೆಯದು.
ಈಗ ತಗೊಂಡಿರೋದನ್ನ ಕೆಲವೊಮ್ಮೆ ಕೋತಿಗಳು ತಗೊಂಡಿರೋದನ್ನ ಬಿಸಾಕಿರೋದು ಉಂಟು. ಅವಾಗ ನಾವ್ ಏನಂತ ಅರ್ಥೈಸ್ಕೊಳ್ಬೇಕು? ಅದಕ್ಕೆ ಇಷ್ಟ ಆಗಿಲ್ಲ ಅನ್ಕೋಬೇಕು. 2 ಕಾರಣ ಇದೆ. ಒಂದು, ಅದಕ್ಕೆ ತಿನ್ನೋದಕ್ಕೆ ಮನಸ್ಸಿಲ್ಲದೆ ಇರೋದು ಒಂದು ಕಾರಣ ಇರ್ಬೋದು. ಇನ್ನೊಂದು, ಈ ಮನುಷ್ಯನ ಆ ಒಂದು ಪರಿಸ್ಥಿತಿಯಿಂದ ಈತ ಹೊರಬರುವಂತ ಕಾಲ ಇನ್ನು ಪಕ್ವ ಆಗಿಲ್ಲ ಅಂತಲೂ ಇರ್ಬೋದು. ನೋಡಿ ಗುರುಗಳೇ, ಇವತ್ತು ತಾವು ಹೇಳ್ತಾ ಇದ್ರಿ ಬೆಳಗೂರಿನ ಪೂಜ್ಯ ಬಿಂದು ಮಾಧವ ಶರ್ಮಾ ಗುರುಗಳ ಬಗ್ಗೆ. ನಿನ್ನೆಯಷ್ಟೇ ವೆಂಕಟಾಚಲ ಅವಧೂತರ ಒಂದು ಜಯಂತಿ ಆಗಿದೆ. ಎಷ್ಟು ಕಾಕತಾಳೀಯ. ನಾವು ಆ ಅವಧೂತ ಪರಂಪರೆಯ ಬಗ್ಗೆನೇ ಮಾತಾಡ್ತಾ ಇದ್ವಿ. ಏನು ಈ ಎಲ್ಲ ಅವಧೂತರು ಆತ್ಮಾವಲೋಕನ ಮಾಡಿಕೊಂಡ್ರು ಆ ತತ್ವ, ಆ ಹಾದಿ ಒಂದೇ. ಬಹುಶಃ ಎಲ್ಲ ಧರ್ಮನೂ ಆ ಕಡೆಗೆ ನಮ್ಮನ್ನು ಕರ್ಕೊಂಡು ಹೋಗುತ್ತೆ. ಸುಮ್ಮನೆ ನಾವು ಕಚ್ಚಾಡ್ತೀವಿ, ಕಿತ್ತಾಡ್ತೀವಿ, ನಂದೇ ದೊಡ್ಡದು, ನಮ್ಮ ಪರಂಪರೆನೇ ದೊಡ್ಡದು ಅಂತ ನನಗೆ ಯಾವಾಗೂ ಅನಿಸುತ್ತೆ. ಇನ್ನು ನಾವು ಬೆಳಗೂರಿನ ಪೂಜ್ಯ ಶ್ರೀಗಳು ನಿರ್ಮಿಸಿರುವಂಥ ಆ ಪುಣ್ಯಕ್ಷೇತ್ರಕ್ಕೆ ಹೋಗಿ ಏನು ದೋಷ ಪರಿಹರಿಸ್ಕೋಬೋದು? ನೀವು ಬಹಳ ಅದ್ಭುತವಾದ ಒಂದು ವಿಚಾರ ಹೇಳಿದ್ರಿ. ಆ ಒಂದು ರೂಪ ಮಾತ್ರ ಬೇರೆ ಅಂತ ಹೇಳಿ, ಒಳಗಡೆ ಇರ್ತಕ್ಕಂಥ ಚೈತನ್ಯ ಒಂದೇ. ಆಯ್ತಾ? ಅದನ್ನ ನಮ್ಮ ವಿಶೇಷವಾಗಿ ನಮ್ಮ ಭಾರತೀಯ ಸನಾತನ ಧರ್ಮ ಏನು ಹೇಳುತ್ತೆ ಅಂದರೆ, ಅಹಮಸ್ಮಿ ಬ್ರಹ್ಮಾಹಮಸ್ಮಿ ಅಂತ ಹೇಳುತ್ತೆ. ನಾನು ಬೇರೆ ಅಲ್ಲ, ಅಂದರೆ ನಾನು ಮೀನ್ಸ್ ನಾನಲ್ಲ, ನನ್ನ ಒಳಗಡೆ ಇರ್ತಕ್ಕಂಥ ನಾನು ಅನ್ನುವಂಥದ್ದು ಏನೋ ಒಂದಿದೆಯಲ್ಲ. ಈಗ ಉದಾಹರಣೆಗೆ ನಾವೇನು ಹೇಳ್ತೀವಿ, ನನ್ನ ಶರೀರ, ನನ್ನ ಕೈ, ನನ್ನ ಕಾಲು, ನನ್ನ ಬುದ್ಧಿ, ನನ್ನ ಮನಸ್ಸು, ಹೀಗೆ ಹೇಳ್ತೀವಿ. ಅಂದರೆ ಬುದ್ಧಿ ನನ್ನ ಪ್ರಾಣ ಅಂತಲೂ ಹೇಳ್ತೀವಿ. ಅಂದರೆ ಪ್ರಾಣ ಅನ್ನೋದು ನಾನಲ್ಲ, ಬುದ್ಧಿ ಅನ್ನೋದು ನಾನಲ್ಲ, ಮನಸ್ಸು ಅನ್ನೋದು ನಾನಲ್ಲ, ದೇಹ ಅನ್ನೋದು ನಾನಲ್ಲ, ಇಂದ್ರಿಯ ಅನ್ನೋದು ನಾನಲ್ಲ, ಯಾವುದು ನಾನಲ್ಲ. ಎಷ್ಟು ವಿಚಿತ್ರ ನೋಡಿ ಇದು. ನನ್ನ ಬುದ್ಧಿ, ನನ್ನ ಮನಸ್ಸು, ನನ್ನ ಕಣ್ಣು, ಕೈಕಾಲು, ನನ್ನ ಮನೆ, ಹೀಗೆ ಎಲ್ಲವನ್ನು ನನ್ನದು ಅಂತ ಹೇಳ್ತೇವೆ. ಹಾಗಾದ್ರೆ ನಾನು ಯಾರು? ನನ್ನ ಪ್ರಾಣ ಅಂತ ಹೇಳ್ತೇವೆ. ನನ್ನದು ಅಂತ ಹೇಳ್ಬೇಕಿದ್ರೆ ನಾನು ಅನ್ನೋದೇನೋ ಒಂದಿರ್ಬೇಕಲ್ಲ. ಆ ನಾನು ಯಾರು ಅಂದ್ಕೂಡಲೇ ಕೈಯಲ್ಲಿಗೆ ಹೋಗುತ್ತೆ, ಸೀದಾ ಹೃದಯವನ್ನು ಮುಟ್ಕೊಳತ್ತೆ. ಅಂದರೆ ಒಳಗಡೆ ಇರ್ತಕ್ಕಂತಹ ಜೀವ ಚೈತನ್ಯ ನಾನು. ಇದು ಎಲ್ಲರೊಳಗಡೆ ಸಮಾನವಾಗಿರುತ್ತೆ. ಎಲ್ಲಿಯವರೆಗೆ ಅಂತಂದರೆ ಆ ಬ್ರಹ್ಮ ಕೀಟ ಪರ್ಯಂತಮ ಚತುರ್ಮುಖ ಬ್ರಹ್ಮ ಸೃಷ್ಟಿ ಆದಿ ಜೀವ, ಆ ಚತುರ್ಮುಖ ಬ್ರಹ್ಮನಿಂದ ಹಿಡ್ಕೊಂಡು ಏಕಾಣು ಸೂಕ್ಷ್ಮ ಜೀವ ಆಗಿರ್ತಕ್ಕಂಥ ಅಮೀಬಾದವರೆಗೂ ಕೂಡ ಎಲ್ಲದರ ಒಳಗಡೆ ಇರತಕ್ಕಂಥದ್ದು ಜೀವ ಚೈತನ್ಯ ಒಂದೇ. 1000 ಗಟ್ಟಲೆ ದೀಪವನ್ನು ನೀವು ಹಚ್ಚಬಹುದು, ಆದರೆ ಹಣತೆ ಬೇರೆ, ಬತ್ತಿ ಬೇರೆ, ಎಣ್ಣೆ ಬೇರೆ, ಹಣತೆ ಆಕಾರ ಬೇರೆ, ಹಣತೆ ಬಣ್ಣ ಬೇರೆ, ಎಲ್ಲ ಬೇರೆ, ಬತ್ತಿಯೂ ಬೇರೆ. ಆದರೆ ಅದರಲ್ಲಿ ಉರಿಯುವಂಥ ಜ್ಯೋತಿ ಏನಿದೆಯಲ್ಲ, ನೀವು ಕೋಟಿ ದೀಪ ಹಚ್ಚಿರೂ ಕೂಡ ಜ್ಯೋತಿ ಒಂದೇ. ಹಾಗೆ ಕೋಟಿ ಕೋಟಿ ಜೀವರಾಶಿಗಳಿದ್ರೂ ಕೂಡ ಅದರ ಒಳಗಡೆ ಇರತಕ್ಕಂಥ ಜೀವ ಅನ್ನೋದೇನಿದೆಯಲ್ಲ, ಅದೇ ತತ್ವ. ಅದನ್ನೇ ತತ್ವಮಸಿ ಅಂತ ಹೇಳುತ್ತೆ ನಮ್ಮ ವೇದದಲ್ಲಿ, ಶಾಸ್ತ್ರದಲ್ಲಿ ಸರ್ವತ್ರ ಹೇಳಿರೋದು ಅದನ್ನೇ. ಶಂಕರಾಚಾರ್ಯರು ಅದೇ ಮಾತನ್ನೇ ಉದ್ಧಾರ ಏನು ಮಾಡಿದಾರಪ್ಪ ಅಂತಂದರೆ, ಶ್ಲೋಕಾರ್ಧೇನ ಪ್ರವಕ್ಷ್ಯಾಮಿ ಯದುಕ್ತಂ ಗ್ರಂಥಕೋಟಿಭಿ. ಬಹಳ ಅದ್ಭುತವಾಗಿರ್ತಕ್ಕಂಥ ಶ್ಲೋಕ ಅದು. ಏನಂತ? ಬ್ರಹ್ಮನೇ ಸರ್ವಸ್ವ, ಎಲ್ಲ ಕಡೆಯಲ್ಲೂ ವ್ಯಾಪ್ತಿಯಾಗಿರ್ತಕ್ಕಂಥದ್ದು ಬ್ರಹ್ಮ ಅಂದರೆ ಪರಮಾತ್ಮ ತತ್ವವೇ ಹೊರತು ಬ್ರಹ್ಮ ಸತ್ಯಂ ಜಗನ್ಮಿಥ್ಯಾ ಜೀವೋ ಬ್ರಹ್ಮೈವನ ಅಪರಹ, ಬೇರೆ ಅಲ್ಲ ಅಂತ ಹೇಳ್ತಕ್ಕಂಥ ಮಾತು. ಹಾಗಾಗಿ ಸಖರಾಯಪಟ್ಟಣದ ಅವಧೂತರು ಇರಬಹುದು ಅಥವಾ ಬೇರೆ ಯಾವುದೇ ಸಾಧಕರಿರಬಹುದು, ಎಲ್ಲರೂ ಹೇಳೋದು ಒಂದೇ ಏನು ಅಂತಂದರೆ, ಪರಮಾತ್ಮ ಸರ್ವಶ್ರೇಷ್ಠ ಮತ್ತು ಎಲ್ಲರ ಒಳಗಿರೋದು ಪರಮಾತ್ಮ ಅಂತ. ಬಿಂದು ಮಾಧವ ಶ್ರೀಗಳಿಗೆ ಯಾವಾಗ ಆಂಜನೇಯನ ಅನುಗ್ರಹ ಆಯಿತು, ಆ ಕ್ಷಣದಲ್ಲೇ ಅವರ ಚರ್ಯಗಳೆಲ್ಲ ಬದಲಾಯಿತು ಅಂತ ನೋಡಿದ್ವಿ ಅಲ್ವಾ ನಾವು ಹಿಂದಿನ ಭಾಗದಲ್ಲಿ. ಆಮೇಲೆ ಏನಾಯಿತು, ಅವರಲ್ಲಿ ಆಂಜನೇಯನ ಆವೇಶ ಆಗಲಿಕ್ಕೆ ಆರಂಭ ಆಯಿತು. ಲೋಕದ ಉದ್ಧಾರಕ್ಕಾಗಿ, ಜನರ ಉದ್ಧಾರಕ್ಕಾಗಿ ಎಲ್ಲ ರೀತಿಯ ಪ್ರಯತ್ನಗಳನ್ನು ಮಾಡಿಸಿದ್ರು. ಕೆರೆ ಕಟ್ಟೆಗಳನ್ನು ಸರಿಯಾದ ವ್ಯವಸ್ಥೀಕರಣ ಮಾಡಿಸಿದ್ರು. ಬೋರ್ವೆಲ್ಗಳು ಅಲ್ಲೆಲ್ಲ ಸ್ವಲ್ಪ ಈ ಹೊಳೆ ಇತ್ಯಾದಿ ತೊರೆಗಳೆಲ್ಲ ಇಲ್ಲದ ಒಂದು ಪ್ರದೇಶ, ಅತ್ಯಂತ ಕುಗ್ರಾಮ ಮತ್ತು ನೀರಿಗೆ ತುಂಬ ಬರ ಇದ್ದಂಥ ಕಾಲ. ನಾವು ನೋಡಬೇಕು ಅಂತಂದ್ರೆ ಸುಮಾರು ಈಗ ಒಂದು 20-25 ವರ್ಷಗಳ ಹಿಂದಂತೂ ತುಂಬಾ ಕಷ್ಟ ಇತ್ತು ನೀರಿಗೆ. ಅಂಥ ಪ್ರದೇಶಗಳಲ್ಲಿ ತಾವು ಪ್ರಯತ್ನಪಟ್ಟು ಬೋರ್ವೆಲನ್ನು ಹೊಡೆಸ್ತಾರೆ, ಮತ್ತು ಕಟ್ಟೆಗಳನ್ನು ಕಟ್ಟಿಸ್ತಾರೆ. ಪ್ರಾಣಿಗಳಿಗೆ ಕುಡಿಯೋದಕ್ಕೆ ನೀರಿಗೋಸ್ಕರವಾಗಿ ಕಟ್ಟೆಯನ್ನು ಕಟ್ಟಿಸ್ತಾರೆ. ಹೀಗೆ ಬಹಳ ದೊಡ್ಡ ಮಟ್ಟದಲ್ಲಿದೆ ಅವರ ಸಾಧನೆ, ಹೇಳಿದ್ರೂ ಉಪಯೋಗ ಇಲ್ಲ. ಬಂದಂಥ ಜನರಿಗೆ ಅನ್ನದಾಸೋಹವನ್ನು ಆರಂಭ ಮಾಡ್ತಾರೆ. ಅಲ್ಲಿದ್ದಂಥ ದೇವಸ್ಥಾನಗಳನ್ನು ಜೀರ್ಣೋದ್ಧಾರ ಮಾಡ್ತಾರೆ. ಹಿಂದೆ ನಾವು ವೀರಪ್ರತಾಪ ಆಂಜನೇಯನ ವಿಚಾರ ಬಂದಾಗ ನಾವು ಹಿಂದಿನ ಸಂಚಿಕೆಯಲ್ಲಿ ನಾವು ನೋಡಿದ್ವಿ ಅವರು ಯಾವ ರೀತಿ ಸಾಧನೆಯನ್ನು ಮಾಡಿದರು. ಉಚ್ಛ್ವಾಸ ನಿಶ್ವಾಸ ನಡೀತಿತ್ತು ಅಂತ. ವಿಗ್ರಹದಲ್ಲಿ ಎದೆಯ ಭಾಗ ಬಡ್ಕೊಳ್ತಾ ಇದ್ದಿದ್ದು ಉಸಿರಾಟ ಓಂಕಾರಗಳನ್ನು ನೋಡಿದವರಿದ್ದಾರೆ. ಆಂಜನೇಯನ ವಿಗ್ರಹದಿಂದ ಹೊರಗೆ ಬರ್ತಾ ಇದ್ದಂಥ ಓಂಕಾರವನ್ನು ಕೇಳಿದವರಿದ್ದಾರೆ.
ಉಸಿರಾಟವನ್ನು ಆಡುವಾಗ ಏರಿಳಿತ, ಹೃದಯದ ಏರಿಳಿತ ಆಗಿದ್ದು, ಹೂವು ಅಲುಗಾಡಿದ್ದು ಉಸಿರಾಟದ ಸಂದರ್ಭದಲ್ಲಿ ಅದನ್ನು ನೋಡಿದವರಿದ್ದಾರೆ. ಹೃದಯದ ಬಡಿತ, ಕಲ್ಲಿನ ವಿಗ್ರಹ ಹೃದಯ ಬಡಿದಿದ್ದನ್ನು ನೋಡಿದವರಿದ್ದಾರೆ. ಇದೆಲ್ಲವೂ ಕೂಡ ಅಲ್ಲಿ ನಡೆದಿರ್ತಕ್ಕಂಥದ್ದು. ಇದೆಲ್ಲ ಪವಾಡ ಹೇಳಿದರೆ ಅರ್ಥ ಇದೆಯಾ? ಪವಾಡವ? ಇವೆಲ್ಲ ಪವಾಡ ಅಲ್ಲವೇ ಅಲ್ಲ. ದೈವಶಕ್ತಿ ತನ್ನ ಇರುವಿಕೆಯನ್ನ ತಾನಿದ್ದೇನೆ ಪ್ರಪಂಚದ ಸರ್ವಾಂತರ್ಯಾಮಿ ತಾನು ಅನ್ನೋದನ್ನು ಭಗವಂತ ತೋರಿಸ್ಕೊಟ್ಟಿರುವಂಥ ಒಂದು ರೀತಿ ಇದು. ಇದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಸ್ವಲ್ಪ ತಲೆಯಲ್ಲಿ ಭಾವನೆಗಳು ಇರಬೇಕಾಗುತ್ತೆ. ತುಂಬಾ ಬುದ್ಧಿವಂತರವಾಗಿ ಹೇಳ್ತಾರೆ. ಬುದ್ಧಿವಂತರಿಗೆ ವೈಬ್ರೇಷನ್ಗೆ ಏನೇನೋ ಇಟ್ಟಿರ್ತಾರೆ, ಏನಾದ್ರು ಒಂದು ಇಟ್ಟುಬಿಟ್ಟು ವೈಬ್ರೇಟ್ ಮಾಡಿರ್ತಾರೆ ಅಂತ ಹೇಳಿ ಬೃಹಸ್ಪತಿಗಳು ಆ ಥರ ಹೇಳ್ತಾರೆ. ಪಾಪ ಅವ್ರು ಕಲಿಯುಗದ ಬೃಹಸ್ಪತಿಗಳು. ವಾಸ್ತವಾಂಶ ದೈವ ಅನ್ನೋದು ಭಾವನಾತ್ಮಕವಾದಂತಹ ಒಂದು ಶರಣಾಗತಿಯೋ ತಾದಾತ್ಮ್ಯತೆಯೋ ಇದ್ದವರಿಗೆ ಮಾತ್ರವೇ ಒಲಿಯುವಂಥ ಒಂದು ಶಕ್ತಿ ಅದು. ಅದಿಲ್ಲದೆ ಇದ್ರೆ ಸುಮ್ಮನೆ ಲಾಜಿಕ್ ಮಾಡೋರಿಗೆ ಕಲ್ಲಿನ ವಿಗ್ರಹ ಏನೋದು ವೈಬ್ರೇಟ್ ಆಗತ್ತಾ, ಉಸಿರಾಡತ್ತಂತೆ ಬುದ್ಧಿ. ದೇವರಿದ್ದಾನೆ ಅಂತ ಯಾರು ರಿಸರ್ಚ್ ಮಾಡಕ್ ಹೊರಟ್ರು ಅವರಿಗೆ ಅದು ಸಾಕ್ಷಾತ್ಕಾರ ಆಗಿದೆ. ಇಲ್ಲ ಅಂತ ಹೋದವ್ರಿಗೆ ಅವ್ರಿಗೆ ಇಲ್ಲ ಅನ್ನೋ ಫೀಲಿಂಗ್. ಇಲ್ಲ ಅನ್ನೋರಿಗೆ ಇಲ್ಲ, ಇಲ್ಲ ಇಲ್ಲ ಅವ್ರಿಗೆ ಏನಿಲ್ಲ, ಏನೂ ಇಲ್ಲ ಅಷ್ಟೇ. ಹಾಗೆ ದೋಷ ಪರಿಹಾರ ವಿಚಾರ ಅಲ್ವಾ ಮುಖ್ಯವಾಗಿ ಇಲ್ಲಿ. ಏನಪ್ಪಾ ಅಂತಂದ್ರೆ ಆಂಜನೇಯನನ್ನು ಆಶ್ರಯಿಸಿ ಹೋಗ್ತಕ್ಕಂಥವರಿಗೆ ಮುಖ್ಯವಾಗಿರ್ತಕ್ಕಂಥದ್ದು ಆರೋಗ್ಯ ಸಮಸ್ಯೆಗಳು ನಿವೃತ್ತಿ ಆಗುತ್ತೆ. ಮಾನಸಿಕವಾಗಿರ್ತಕ್ಕಂಥ ವೈರುಧ್ಯಗಳು, ಮಾನಸಿಕವಾದ ಚಾಂಚಲ್ಯ, ಉದ್ಯೋಗದಲ್ಲಿ ವಿಶೇಷವಾಗಿ ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ತಮಸ್ಮಿನ್ ಕಾರ್ಯನಿರ್ಯೋಗಿ ಪ್ರಮಾಣಂ ಹರಿಸತ್ತಮ ಹನುಮಾನ್ ಯತ್ಮಸ್ಥಾಯ ದುಃಖಕ್ಷೇಕರೋ ಭವ ಅಂತ ಹೇಳಿ ಒಂದು ಶ್ಲೋಕ ಇದೆ ಸುಂದರಕಾಂಡದ. ಸೀತೆ ಹೇಳೋ ಮಾತಿದು. ಕಾರ್ಯಗಳಲ್ಲಿ ಯಶಸ್ಸನ್ನು ಪಡೀಲಿಕ್ಕೆ ಒಂದು ಕಡೆಯಲ್ಲಿ ಉದ್ಯೋಗ ಸಿಗ್ತಾ ಇಲ್ಲ, ಅಥವಾ ಸಿಕ್ಕದ ಉದ್ಯೋಗ ಸ್ಥಿರವಾಗಿಲ್ಲ, ಉದ್ಯೋಗದಲ್ಲಿ ಅಭಿವೃದ್ಧಿ ಇಲ್ಲ, ಪ್ರಾಪ್ತಿ ಆಗ್ತಿಲ್ಲ, ಪ್ರಾಪ್ತವಾಗಿದ್ದು ದಕ್ಕುತ್ತಿಲ್ಲ, ದಕ್ಕಿದಲ್ಲಿ ನೆಮ್ಮದಿ ಇಲ್ಲ, ಹೀಗೆ ಅನೇಕ ರೀತಿಯ ಔದ್ಯೋಗಿಕವಾಗಿರ್ತಕ್ಕಂಥ ಸಮಸ್ಯೆಗಳಿರುವಂಥವರು ಬೆಲಗೂರಿಗೆ ಹೋಗಿ ಬಿಂದು ಮಾಧವ ಶ್ರೀಗಳ ಒಂದು ಸ್ಮಾರಕ ಅಂತಕ್ಕಂಥದ್ದು ಇವತ್ತಿದೆ. ಯಾಕೆಂದರೆ ಲೌಕಿಕರಾಗಿದ್ದು ಅವರು ದೇಹತ್ಯಾಗ ಮಾಡಿದವರಾದ್ದರಿಂದ ಅವರಿಗೆ ಅಲ್ಲಿ ಅಗ್ನಿ ಸಂಸ್ಕಾರಾದಿಗಳೆಲ್ಲವೂ ಕೂಡ ವ್ಯವಸ್ಥಿತವಾಗಿ ನಡೆದು ಸ್ಮಾರಕವನ್ನು ಮಾಡಿದ್ದಾರೆ. ಅವರ ಆರಾಧ್ಯವಾಗಿರ್ತಕ್ಕಂಥ ಅಲ್ಲಿಯ ಒಂದು ವೀರ ಪ್ರತಾಪ ಆಂಜನೇಯನ ಸನ್ನಿಧಾನ ಇದೆ. ಮತ್ತು ಬಾಲವನ್ನು ಸುತ್ತಿಕೊಂಡಿರ್ತಕ್ಕಂಥ ಒಂದು ಗದಾ ದಂಡವನ್ನು ಅಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಆಂಜನೇಯನ ಅಭಿಷೇಕದ ತೀರ್ಥವನ್ನು ತಗೊಂಡು ಗದಾ ದಂಡವನ್ನು ತಲೆಯ ಮೇಲೆ ಇಟ್ಟು ಅದಕ್ಕೆ ಆ ತೀರ್ಥ ಸ್ನಾನವನ್ನು ಹೋಗುವಂಥ ವ್ಯಕ್ತಿಗಳಿಗೆ ಮಾಡಿಸ್ತಾರೆ. ಅಲ್ಲಿ ಆ ಒಂದು ಗದಾದಂಡ ತೀರ್ಥ ಸ್ನಾನವನ್ನು ಯಾರು ಮಾಡಿ ಬರ್ತಾರೆ ಅಂಥವರಿಗೆ ಈ ವಿಷಯದಲ್ಲೆಲ್ಲ ಇರುವಂಥ ಎಲ್ಲ ಸಮಸ್ಯೆಗಳು ಸಹ ಪರಿಹಾರ ಆಗುತ್ತೆ. ಖಂಡಿತವಾಗಲೂ ಅನುಗ್ರಹ ಅನ್ನೋದು ದೊರಕುತ್ತೆ. ಬಹಳ ವಿಶೇಷವಾದ ವಿಚಾರ, ವಿಶೇಷವಾದ ಸುಕ್ಷೇತ್ರ, ವಿಶೇಷವಾದ ಗುರುಗಳ ಬಗ್ಗೆ ತಿಳಿದುಕೊಂಡ್ವಿ. ಗುರುಗಳೇ, ಮುಂದಿನ 4 ರಾಶಿಗಳು. ಈಗ ಸಿಂಹರಾಶಿಯನ್ನು ನೋಡೋಣ. ಸಿಂಹರಾಶಿಯವರಿಗೆ ಇವತ್ತಿನ ದಿನ ತಕ್ಕ ಮಟ್ಟಿಗೆ ಉತ್ತಮವಾಗಿರ್ತಕ್ಕಂಥ ದಿನವಾಗಿದ್ದರೂ ಕೂಡ ಸ್ವಲ್ಪ ಮಟ್ಟಿನ ಮಾನಸಿಕವಾಗಿರ್ತಕ್ಕಂಥ ಒಂದು ವ್ಯವಸ್ಥೆ ಡಿಸ್ಟರ್ಬ್ ಆಗುವಂಥ ಲಕ್ಷಣ ಇದೆ. ಕಾರಣ ಏನಪ್ಪ ಅಂತಂದರೆ, ನಿಮ್ಮ ರಾಶಿಗೆ ಬಂದಿರತಕ್ಕಂಥ ವ್ಯಯಾಧಿಪತಿ ಜೊತೆಯಲ್ಲಿ ಪಂಚಮಕ್ಕೆ ಬಂದಿರತಕ್ಕಂತಹ ತ್ರಿಕೋಣ ಸ್ಥಾನಾಧಿಪತಿ ಆಗಿರ್ತಕ್ಕಂಥ ಮಂಗಳ ಮತ್ತು ರಾಶಿಗೆ 11ನೇ ಮನೆಯಲ್ಲಿರ್ತಕ್ಕಂಥ ವಕ್ರೀಭೂತ ಗುರು. ಹಾಗಾಗಿ ಸ್ವಲ್ಪ ಮಟ್ಟಿಗೆ ಮಾನಸಿಕವಾಗಿರ್ತಕ್ಕಂಥ ಅಡೆತಡೆಗಳು, ಸಣ್ಣ ಪುಟ್ಟ ಕಿರಿಕಿರಿಗಳು ಇತ್ಯಾದಿಗಳನ್ನೆಲ್ಲ ಊಹಿಸಬಹುದಾಗಿರುತ್ತೆ. ಜೊತೆಯಲ್ಲಿ ಇವತ್ತು ಆರ್ಥಿಕವಾಗಿರ್ತಕ್ಕಂಥ ಪ್ರಗತಿ ಕೂಡ ಸ್ವಲ್ಪ ಕುಂಠಿತವಾಗುವಂಥ ಲಕ್ಷಣ, ಮಾನಸಿಕ ಆರೋಗ್ಯದಲ್ಲಿ ಸಾಕಷ್ಟು ವ್ಯತ್ಯಾಸಗಳಾಗ್ತಕ್ಕಂಥ ಲಕ್ಷಣ ಕೂಡ ಇದೆ. ಹಾಗಾಗಿ ಮುಖ್ಯವಾಗಿ ಸಿಂಹರಾಶಿಯವರು ಮನಸ್ಸನ್ನು ಹತೋಟಿಯಲ್ಲಿ ಇಟ್ಕೊಳ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕಾಗಿ ಬರುತ್ತೆ. ದುಡ್ಡು ಕಾಸಿನ ವಿಚಾರದಲ್ಲಿ ವಿಶೇಷವಾಗಿರ್ತಕ್ಕಂಥ ಆದಾಯವೋ ಮತ್ತೊಂದು ಕಾಣಿಸ್ದೇ ಇದ್ದರೂ ಕೂಡ ಅಷ್ಟಮ ಸ್ಥಾನದ ಶನಿಯ ಬಾಧೆಯೂ ಒಂದು ಇರೋದರಿಂದ ಸಾಕಷ್ಟು ಹಿನ್ನಡೆಯನ್ನು ಕೂಡ ಮನಸ್ಸು ಸಂಶಯ ಪಡುತ್ತೆ ಅಥವಾ ಅನುಮಾನಿಸುತ್ತೆ ಅನ್ನುವಂಥ ಸ್ಥಿತಿ ಇದೆ. ಹಾಗಾಗಿ ಸ್ವಲ್ಪ ಎಚ್ಚರಿಕೆ ಬೇಕು. ಅನಿವಾರ್ಯ ಪ್ರಸಂಗ ಇಲ್ಲದೆ ಇದ್ದರೆ ಎಲ್ಲ ತಲೆ ತಿರುಗಾಡಲಿಕ್ಕೆಲ್ಲ ಹೋಗೋದು ಅಷ್ಟೆಲ್ಲ ಮಾಡ್ತಕ್ಕಂಥದ್ದು ಸೂಕ್ತ ಕೂಡ ಅಲ್ಲ. ಗುರುವಿನ ಉಪಾಸನೆ ಮಾಡ್ಕೊಳ್ಳಿ. ಶುಭವಾಗಲಿ. ಮುಂದಿಂದು ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಇವತ್ತು ಲಾಭಾಧಿಪತಿ ನಷ್ಟ ಸ್ಥಿತಿಗೆ ಬಂದಿರತಕ್ಕಂಥದ್ದು. ಅಂದರೆ ಎಲ್ಲಿ ಅನುಕೂಲ ಆಗ್ತದೆ, ಯಾವುದೋ ಒಬ್ಬ ವ್ಯಕ್ತಿಯಿಂದ ನಿಮ್ಮ ಮುಂದಿನ ಒಂದು ವ್ಯವಹಾರಕ್ಕೆ ಸಂಬಂಧಪಟ್ಟು ಏನೋ ಒಂದು ಕಮಿಟ್ಮೆಂಟ್ ಇತ್ಯಾದಿಗಳಾಗುವಂಥ ಎಲ್ಲ ಲಕ್ಷಣಗಳೇನಿರುತ್ತೆ, ಅಂತಹ ವ್ಯಕ್ತಿಗಳಿಂದಲೇ, ಅಂತಹ ನಿಮ್ಮ ಆತ್ಮೀಯರಿಂದಲೇ ನಿಮಗೆ ಸ್ವಲ್ಪ ಮಟ್ಟಿನ ಹಿನ್ನಡೆಯೋ ಅಥವಾ ಒಂದು ಥರ ಈಗ ನಿಮ್ಮ ಜೊತೆಲಿ ಕಮಿಟ್ಮೆಂಟ್ ಮಾಡ್ಕೊಂಡಿರೋದು ಆನಂತರ ಕೊನೆ ಹಂತದಲ್ಲಿ ಇನ್ನೇನು ಆಯಿತು ಅನ್ನೋಷ್ಟೊತ್ತಿಗೆ ಇಲ್ಲ ಕಣೋ ನನಗಾಗೋದಿಲ್ಲ, ಇಲ್ಲ ಕಣಮ್ಮ ನನಗೆ ಈ ಥರ ಪ್ರಾಬ್ಲಮ್ ಇದೆ, ಹೀಗೇನೋ ಬೇರೆ ಥರದಲ್ಲಿ ಹೇಳಿಬಿಟ್ಟು ಅದನ್ನು ಕೈ ಬಿಡ್ತಕ್ಕಂಥದ್ದು ಅಥವಾ ಆ ವಿಚಾರದಲ್ಲಿ ನಿಮಗೆ
ಸಂಪೂರ್ಣ ಸಹಕಾರ ಕೊಡದೇ ಇರತಕ್ಕಂಥದ್ದು. ಮೋಸ ಅಂತ ಹೇಳೋಕ್ಕಾಗಲ್ಲ. ಕೇತುವಿನ ಜೊತೆಯಲ್ಲಿ ಇರೋದ್ರಿಂದ ಅದು ಮೋಸವಾಗಿರೋದಿಲ್ಲ, ಬದಲಾಗಿ ರಾಹುವಿನ ದೃಷ್ಟಿ ಇರೋದ್ರಿಂದ ಇನ್ನೊಬ್ಬರ ಇನ್ಫ್ಲೂಯೆನ್ಸ್ ಆಗಿರುತ್ತೆ ಅಂತ ಲೆಕ್ಕ. ಹಾಗಾಗಿ ಇನ್ನೊಬ್ಬರ ಇನ್ಫ್ಲೂಯೆನ್ಸಿಂದಾಗಿ ಸಾಕಷ್ಟು ಅಂದರೆ ನಿಮ್ಮ ವಿರುದ್ಧ ಷಡ್ಯಂತ್ರ ಇತ್ಯಾದಿಗಳನ್ನು ಮಾಡೋರೇನಾರು ಇರ್ತಾರಲ್ಲ, ಕೊಂಕು ಕುಹಕ ಆಡ್ಬಿಟ್ಟು ಸ್ವಲ್ಪ ಫಿಟ್ಟಿಂಗ್ ಮಾಸ್ಟ್ರು ಅಂತ ಹೇಳ್ತಾರಲ್ಲ ಇವತ್ತಿನ ಆಡು ಭಾಷೆಯಲ್ಲಿ, ಆ ಥರದ ಫಿಟ್ಟಿಂಗ್ ಮಾಸ್ಟರ್ಗಳಿಂದ ಬರ್ತಕ್ಕಂಥ ಹಿನ್ನಡೆಯಾಗಿ ಕಾಣಿಸುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದಿರಿ. ಅನಿವಾರ್ಯ ಪ್ರಸಂಗ ಇಲ್ಲದೆ ಇದ್ದರೆ, ತೀರಾ ಡಿಪೆಂಡೆಂಟ್ ಆಗಿಲ್ಲ ನೀವು ಹೇಳಾದರೆ, ನಿಮ್ಮ ಕೆಲಸವನ್ನು ನೀವೇ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಹೆಚ್ಚು ಸೂಕ್ತ. ಗುರು ಕೂಡ ಉತ್ತಮ ಸ್ಥಿತಿಯಲ್ಲಿ ಕಾಣಿಸೋದಿಲ್ಲ. ಅನುಗ್ರಹದ ವಿಷಯದಲ್ಲಿ ಸ್ವಲ್ಪ ಮಟ್ಟಿನ ಕೊರತೆ ಕೂಡ ಗುರುವಿನಿಂದ ಕಾಣಿಸುತ್ತೆ. ಹಾಗಾಗಿ ಕನ್ಯಾ ರಾಶಿಯವರು ಕೂಡ ಇವತ್ತು ಗುರುವನ್ನೇ ಉಪಾಸನೆ ಮಾಡ್ಕೊಳ್ತಕ್ಕಂಥದ್ದು ಸೂಕ್ತ. ಶುಭವಾಗಲಿ. ಮುಂದಿಂದು ತುಲಾರಾಶಿ. ತುಲಾರಾಶಿಯವರಿಗೆ ಇವತ್ತಿನ ದಿನ ತಕ್ಕ ಮಟ್ಟಿಗೆ ಉತ್ತಮವಾಗಿದೆ. ಕರ್ಮಾಧಿಪತಿ ಲಾಭಕ್ಕೆ ಬಂದಿದ್ದಾನೆ. ಅನಿರೀಕ್ಷಿತವಾಗಿರ್ತಕ್ಕಂಥ ಲಾಭಗಳು, ಹೊಸ ಹೊಸ ವ್ಯಕ್ತಿಗಳ ಪರಿಚಯವಾಗ್ತಕ್ಕಂಥದ್ದು, ವ್ಯಾಪಾರ ವ್ಯವಹಾರಗಳಲ್ಲಿ ವಿಶಿಷ್ಟವಾಗಿರ್ತಕ್ಕಂಥ ಲಾಭವನ್ನು ನೋಡ್ತಕ್ಕಂಥ ಪೂರ್ಣಾವಕಾಶ ಕಾಣಿಸುತ್ತೆ. ತೃತೀಯದಲ್ಲಿ ಮಂಗಳ ಬಂದಿರೋದ್ರಿಂದ ಒಡ ಹುಟ್ಟಿದವರಿಂದ ಕೂಡ ಸಾಕಷ್ಟು ಸಹಕಾರ ಅಂತಕ್ಕಂಥದ್ದು ಸಿಗುತ್ತೆ. ಗುರುಭಾಗ್ಯ ಸ್ಥಿತಿ ವಕ್ರನಾಗಿರೋದ್ರಿಂದ ತಂದೆಯ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ, ಚಿಂತೆ ಇತ್ಯಾದಿಗಳನ್ನು ಕೂಡ ನೋಡಬೇಕಾಗಿ ಬರಬಹುದು. ಪಂಚಮದಲ್ಲಿ ರಾಹು ಇರೋದ್ರಿಂದ ಮಕ್ಕಳ ಸಂಬಂಧಿತವಾಗಿ ಸ್ವಲ್ಪ ಮಟ್ಟಿನ ಕಿರಿಕಿರಿ, ಮಕ್ಕಳಿಂದ ಪೂರ್ಣ ಸಹಕಾರ ಇಲ್ಲದೆ ಇರತಕ್ಕಂಥದ್ದು. ಧನಸ್ಥಾನದಲ್ಲಿ ಗ್ರಹತ್ರಯ ಯೋಗ, ನಿಮ್ಮ ರಾಶ್ಯಾಧಿಪತಿ ಆಗಿರ್ತಕ್ಕಂಥ ಶುಕ್ರ ವೈರಿಯೊಂದಿಗೆ ಇರತಕ್ಕಂಥದ್ದು, ಸ್ವಲ್ಪ ಮಟ್ಟಿನ ಮಾತಿನ ಕಸಿರಿಸಿ ಆಗ್ತಕ್ಕಂಥದ್ದು. ವ್ಯಾಪಾರ ವ್ಯವಹಾರಗಳನ್ನು ಮಾಡ್ತಕ್ಕಂಥವರಿಗೆ ವಿಶೇಷವಾಗಿ ಸಪ್ತಮ ಅಂತಂದರೆ ಸಪ್ತಮಂ ದ್ಯೂನಮಸ್ತಂಚ ದ್ಯೂತಂಚ, ಅರ್ಥಾತ್ ಸಪ್ತಮ ಅಂತಂದ್ರೆ ಕಳತ್ರ ಅಂತಲೂ ಅರ್ಥ ಇದೆ. ಅಂದರೆ ಗಂಡ ಹೆಂಡತಿಯೋ ಅಥವಾ ಪರಸ್ಪರ ಆ ಥರದ ಒಂದು ವ್ಯಾವಹಾರಿಕವಾಗಿರ್ತಕ್ಕಂಥ ಸಂಬಂಧವನ್ನು ಇಟ್ಟುಕೊಂಡಿರ್ತಕ್ಕಂಥವರ ಮಧ್ಯೆ ದೊಡ್ಡ ಮಟ್ಟಿನ ಕಲಹ, ಅಂದರೆ ಆ ಸತಿಪತಿಯರ ಕಲಹ ಅಥವಾ ಪ್ರೇಮಿಗಳ ಕಲಹ ಅಥವಾ ವ್ಯಾವಹಾರಿಕ ಮಿತ್ರರ ಮಧ್ಯದಲ್ಲಿ ಆಗಬಹುದಾಗಿರ್ತಕ್ಕಂಥ ಕಲಹವನ್ನು ಸೂಚಿಸುತ್ತೆ ಅದು. ಹಾಗಾಗಿ ಸ್ವಲ್ಪ ಮಟ್ಟಿನ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ. ಅನಿವಾರ್ಯ ಪ್ರಸಂಗ ಇಲ್ಲದೆ ಇದ್ದರೆ ಅಂಥ ಸಂಬಂಧಗಳನ್ನು ಮುರ್ಕೊಳ್ತಕ್ಕಂಥದ್ದು ಬಹಳ ಸುಲಭ ಆಗಿರುತ್ತೆ. ಅದು ಜೋಡಿಸೋದು ಕಷ್ಟ ಅಲ್ವಾ? ಎಚ್ಚರಿಕೆ ವಹಿಸ್ಕೊಳ್ಳಿ. ಮುಖ್ಯವಾಗಿ ಸಪ್ತಮ ಸ್ಥಾನಾಧಿಪತ್ಯ ತೃತೀಯದಲ್ಲಿರೋದರಿಂದ ಗುರುಮಂಗಳ ಯೋಗ ಅಂತಕ್ಕಂಥದ್ದು ಕೂಡ 3 ಮತ್ತು 9ನೇ ರಾಶಿಯಲ್ಲಿರೋದ್ರಿಂದ ರಾಶ್ಯಾಧಿಪತಿ ಧನ ಇತ್ಯಾದಿಗಳನ್ನೆಲ್ಲ ನೋಡಿದಾಗ ಒಟ್ಟು ನೀವು ಶಿವನ ಆರಾಧನೆಯನ್ನು ಮಾಡ್ತಕ್ಕಂಥದ್ದು ಸೂಕ್ತ. ಶುಭವಾಗಲಿ. ಮುಂದಿಂದು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಇವತ್ತು ಅಷ್ಟಮಾಧಿಪತಿಯಾಗಿರ್ತಕ್ಕಂತಹ ಬುಧ ರಾಶಿಯಲ್ಲಿ ಬಂದಿರತಕ್ಕಂತಹ ದೋಷ ಅಂತಕ್ಕಂಥದ್ದು ಕಾಣಿಸುತ್ತೆ. ಆರೋಗ್ಯದ ವಿಷಯದಲ್ಲಿ ಹೆಚ್ಚು ಕಾಳಜಿ ಬೇಕು. ಯಾರಿಗಾದರೂ ಸಹ ಶಾರೀರಿಕವಾಗಿರ್ತಕ್ಕಂಥದ್ದು ರುಮ್ಯಾಟಿಡ್ ಆರ್ಥರೈಟಿಸ್ ಅಥವಾ ವಾಯು ಪ್ರಕೋಪ, ವಾತ ಪ್ರಕೋಪ, ಶರೀರದ ಸಂಧಿಗಳಲ್ಲಿ ಇರಬಹುದಾಗಿರ್ತಕ್ಕಂಥ ವಾತ ದೋಷ ಅಂತಕ್ಕಂಥದ್ದು ವಿಪರೀತವಾಗುವಂಥ ಲಕ್ಷಣ ಇದೆ. ಕೆಲವರಿಗೆ ವೃಶ್ಚಿಕ ರಾಶಿಯವರಿಗೆ ಸರ್ಜರಿ ಭಾಗ್ಯ ಕೂಡ ಆಗಬಹುದು. ಏಕೆಂದರೆ ಧನಸ್ಥಾನಕ್ಕೆ ಮಂಗಳ, ಅಷ್ಟಮಕ್ಕೆ ದೃಷ್ಟಿ, ಮಂಡಿ ಚಿಪ್ಪುಗಳಲ್ಲಿ ತೊಂದರೆ ಇದ್ದರೆ ಅಥವಾ ಬೆನ್ನು ಮೂಳೆಯಲ್ಲಿ ಸ್ಪೈನಲ್ ಕಾರ್ಡ್ನಲ್ಲಿ ತೊಂದರೆ ಇರತಕ್ಕಂಥವ್ರು, ಬೆನ್ನಿನ ಭಾಗದಲ್ಲಿ ತೊಂದರೆ ಇರತಕ್ಕಂಥವರಿಗೆಲ್ಲ ಸ್ವಲ್ಪ ತೀವ್ರವಾಗ್ತಕ್ಕಂಥ ಲಕ್ಷಣ ಇದೆ ವೃಶ್ಚಿಕ ರಾಶಿಯವರಿಗೆ. ಔಷಧೋಪಚಾರದ ಅನಿವಾರ್ಯತೆ ಕೂಡ ಕಾಣಿಸುತ್ತೆ. ಭಾಗ್ಯಸ್ಥಿತಿಯ ವೃಶ್ಚಿಕಕ್ಕೆ ಭಾಗ್ಯಸ್ಥಿತಿ ಅಂತಂದರೆ ಕರ್ಕಾಟಕದ ಭಾಗ್ಯಾಧಿಪತಿ ಕೇತುವಿನೊಂದಿಗೆ ರಾಹುವಿನ ದೃಷ್ಟಿಯನ್ನು ಹೊಂದೋದ್ರಿಂದ ತೀವ್ರತರವಾಗಿರ್ತಕ್ಕಂಥ ಒಂದು ಸಮಸ್ಯೆ ಕೂಡ ಕೆಲವರಿಗೆ ಕಾಣಿಸ್ಕೊಳ್ಬಹುದು. ಅದಕ್ಕೆ ಬೇಕಾಗಿರ್ತಕ್ಕಂಥ ಟ್ರೀಟ್ಮೆಂಟ್ ಇತ್ಯಾದಿಗಳಂತೂ ಬೇಕೇ ಬೇಕು. ಸ್ವಲ್ಪ ಸರ್ಪದ ಆರಾಧನೆ, ನಾಗಾರಾಧನೆಯನ್ನು ಮಾಡ್ಕೊಳ್ತಕ್ಕಂಥದ್ದು, ಸಾಧ್ಯವಾದರೆ ನಾಗನ ಕ್ಷೇತ್ರಕ್ಕೆ ಹೋಗುವಂಥದ್ದು, ಅಲ್ಲಿ ಇರ್ತಕ್ಕಂಥ ವ್ಯವಸ್ಥೆಗಳನ್ನು ನೋಡ್ಕೊಳ್ಳೋದು, ಅಥವಾ ಮುಖ್ಯವಾಗಿ ಕೆಲವರಿಗೆ ನಾನು ಹೇಳಿದ್ರೆ ಬೇಸರ ಕೂಡ ಆಗಬಹುದೇನೋ, ಆದರೆ ವಾಸ್ತವಾಂಶ ಸತ್ಯ ಇದು. ಆ ನಾಗನ ಗರ್ಭಗೃಹದ ಸುತ್ತಲೂ ಕೂಡ 8 ಬಾರಿ ಉರುಳು ಸೇವೆಯನ್ನು ಮಾಡುವುದರಿಂದ ಈ ಥರದ ಸಮಸ್ಯೆಗಳಿದ್ದ ಪಕ್ಷದಲ್ಲಿ ಪರಿಹಾರ ಆಗೋದಕ್ಕೆ ಎಲ್ಲ ಅವಕಾಶ ಇರುತ್ತೆ. ನಾಗನ ಅನುಗ್ರಹನ ಪಡ್ಕೊಳ್ಳಿ. ಶುಭವಾಗಲಿ. ಗುರುಗಳೇ, ಕವಿತಾ ಅನ್ನೋರು ಮಾಲೂರಿನಿಂದ ಪ್ರಶ್ನೆಯನ್ನ ಕಳಿಸಿದ್ದಾರೆ. 1/2/92 ಹುಟ್ಟಿರುವಂಥ ದಿನಾಂಕ, 9:30ಕ್ಕೆ ಹುಟ್ಟಿರುವಂಥದ್ದು. ಅವರ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ, ಗುರುಗಳೇ, ನನ್ನ ಜೀವನದಲ್ಲಿ ಏನೇ ಕೆಲಸ ಮಾಡಿದ್ರು, ಏನೇ ಕಷ್ಟಪಟ್ಟರು ಮೇಲಕ್ಕೆ ಬರೋಕ್ಕಾಗ್ತಾ ಇಲ್ಲ. ತುಂಬಾ ತೊಂದರೆಗಳಿದೆ, ಮೇಲಿನಿಂದ ಮೇಲೆ ತೊಂದರೆ ಬರ್ತಾ ಇದೆ. ಯಾಕೆ ಹೀಗಾಗ್ತಾ ಇದೆ? ಪರಿಹಾರ ತಿಳಿಸಿ ಗುರುಗಳೇ ಅಂತ ಹೇಳಿ. 1/2/92
ಕವಿತಾ ಅವರೇ, ನೀವು ಕಳಿಸಿರ್ತಕ್ಕಂಥ ಡೇಟ್ ಆಫ್ ಬರ್ತ್ ಮತ್ತು ಟೈಮ್ ಪ್ರಕಾರ ನಾವಿಲ್ಲಿ ನೋಡಿದಾಗ ಇದು ಕನ್ಯಾ ಲಗ್ನ ಮತ್ತು ಧನು ರಾಶಿಯ ಜಾತಕ. ಲಗ್ನಾತ್ ಸಪ್ತಮ ಮತ್ತು ಕರ್ಮಾಧಿಪತಿಯಾಗಿರ್ತಕ್ಕಂತಹ ಬುಧ ಮತ್ತು ಗುರುಗಳು, ಜೊತೆಯಲ್ಲಿ ಚತುರ್ಥಾಧಿಪತಿ ಆಗಿರ್ತಕ್ಕಂಥ ಗುರು, ಈ ಕಡೆಯಿಂದ ನೋಡಿದ್ರೂ ಸಹ ಆ ಕಡೆಯಿಂದ, ಎರಡು ಕಡೆಯಿಂದ ಚಂದ್ರಾತ್ ಮತ್ತು ಲಗ್ನಾತ್ ಎರಡು ಕಡೆಯಿಂದ 4, 7, 10 ಈ 3 ಸ್ಥಿತಿಯ ಸಂಬಂಧಪಟ್ಟಿರ್ತಕ್ಕಂಥ ಗ್ರಹ ಸ್ಥಿತಿ ಚೆನ್ನಾಗಿಲ್ಲದೆ ಇರೋದು, ಜೊತೆಯಲ್ಲಿ 12ನೇ ಮನೆಯಲ್ಲಿರ್ತಕ್ಕಂಥ ಗುರು ಪ್ರಯತ್ನಗಳನ್ನು ಹಾಳು ಮಾಡ್ತಾ ಇರ್ತಕ್ಕಂಥದ್ದು, ಚಂದ್ರನ ಜೊತೆಯಲ್ಲಿರ್ತಕ್ಕಂಥ ರಾಹು, ಪಂಚಮದಲ್ಲಿ ಅರಿಷ್ಟ ಸ್ಥಿತಿಯಲ್ಲಿರ್ತಕ್ಕಂಥ ಶನೈಶ್ಚರ. ಹಾಗಾಗಿ ಸ್ವಲ್ಪ ವೈರುಧ್ಯಮಯವಾಗಿರ್ತಕ್ಕಂಥ ಒಂದು ಜಾತಕ ನಿಮ್ಮದು. ಪೂರ್ವಾಷಾಢ ನಕ್ಷತ್ರ, ಧನು ರಾಶಿಯಲ್ಲಿ ಹುಟ್ಟಿದ್ದೀರಾ. ಶುಕ್ರ ನಕ್ಷತ್ರ, ಶುಕ್ರ ದಶೆಯಲ್ಲಿ ಕೂಡ ನೀವು ಹುಟ್ಟಿದ್ದೀರಾ. ಆದರೂ 32ನೇ ವಯಸ್ಸು ನಿಮಗೀಗ. ಇಷ್ಟಾದರೂ ಕೂಡ ಇದು ಪೂರ್ಣವಾಗಿರ್ತಕ್ಕಂಥ ಅಭಿವೃದ್ಧಿಯನ್ನು ಕಾಣದೇ ಇರತಕ್ಕಂಥ ಜಾತಕ. ಕಾರಣ ಏನು ಅಂದರೆ ಪಂಚಮಾರಿಷ್ಟ ಮತ್ತು ಕಾಳಸರ್ಪ ಎರಡು ದೊಡ್ಡ ಪ್ರಧಾನ ದೋಷಗಳಿದೆ. ಕಾಳಸರ್ಪ ಅಂತಂದರೆ ಗ್ರಹಣ ಹಿಡಿದಿರ್ತಕ್ಕಂಥ ಒಂದು ಸ್ಥಿತಿ. ಎಷ್ಟೇ ಕಷ್ಟಪಟ್ಟರೂ ಅಭಿವೃದ್ಧಿ ಅಂತಕ್ಕಂಥದ್ದು ಕಾಣಿಸೋದಿಲ್ಲ. ಜೊತೆಯಲ್ಲಿ ಪಂಚಮಾರಿಷ್ಟ ಅಂದರೆ ಪ್ರಯತ್ನಗಳು ಎಷ್ಟೇ ಪಟ್ಟರೂ ಕೂಡ, ಪಂಚಮಾರಿಷ್ಟ ದೋಷ ಇರತಕ್ಕಂಥವರಿಗೆ ಎಷ್ಟೇ ಪ್ರಯತ್ನಗಳಾದರೂ ಕೂಡ ಪ್ರಯತ್ನಗಳು ಫಲ ಕೊಡುವುದರಲ್ಲಿ ಹಿಂದೆ ಬೀಳ್ತವೆ. ಹಾಗಾಗಿ ಫಲ ಅಂತಕ್ಕಂಥದ್ದು ಕಡಿಮೆ ಆಗುತ್ತೆ. ಜೊತೆಯಲ್ಲಿ ಪಂಚಮದಲ್ಲಿ 2 ವೈರುಧ್ಯಮಯ ಗ್ರಹ ಸ್ಥಿತಿ ಇದೆ, ರವಿ ಮತ್ತು ಶನಿ. ಇದು ಒಟ್ಟಾರೆ ಜೊತೆಯಲ್ಲಿ ಇರುವವರೇ ನಿಮ್ಗೆ ಆಗಾಗ ಕತ್ರಿ ಹಾಕ್ತಾರೆ, ಅಥವಾ ಯಾರು ನಿಮ್ಮ ಅಭಿವೃದ್ಧಿಯನ್ನು ಕಂಡು ಖುಷಿ ಪಡಬೇಕೋ ಅಂಥವರೇ ನಿಮ್ಮ ಅಭಿವೃದ್ಧಿಗೆ ಕಲ್ಲು ಹಾಕ್ತಾರೆ, ಅಥವಾ ನಿಮ್ಮನ್ನು ಮಿಸ್ಲೀಡ್ ಮಾಡ್ತಾರೆ, ಅಥವಾ ನಿಮಗೆ ತಪ್ಪು ಗೈಡೆನ್ಸ್ ಕೊಟ್ಬಿಟ್ಟು ನಿಮ್ಮಿಂದ ಎಡವಟ್ಟಾಗೋ ರೀತಿಯಲ್ಲಿ ಮಾಡಿ ನಿಮ್ಮ ಅಭಿವೃದ್ಧಿ ಹಾಳಾಗ್ತಾ ಇದೆ. ಹಾಗಾಗಿ 2 ವಿಚಾರಗಳನ್ನು ನೆನ್ಪಿಟ್ಕೊಳ್ಳಿ. ಒಂದು, ಮೊದಲನೇದಾಗಿ ನೀವು ರುದ್ರಾರಾಧನೆಯನ್ನು ಮಾಡಬೇಕು. ಶಿವಾರಾಧನೆ ಅಂದರೆ ಶಿವನ ರುದ್ರರೂಪ, ರುದ್ರನ ಉಪಾಸನೆಯನ್ನು ಮಾಡೋದು ಮೊದಲನೇದು. ಎರಡನೇದು, ಒಂದು ಕಾಳಸರ್ಪ ಶಾಂತಿ ಹೋಮ ಪೂಜೆಗಳನ್ನು ಮಾಡಿಸ್ಕೊಳ್ಬೇಕು. ಕಾಳಹಸ್ತಿಗೆ ಹೋಗಿ ಮಾಡಿಸ್ಕೋಬೇಕು ಅಂತ ನಾನು ಹೇಳೋಲ್ಲ. ಬದಲಾಗಿ ನೀವು ಪ್ರತ್ಯಕ್ಷ ಸ್ವತಂತ್ರವಾಗಿ, ಅಂದರೆ ಸಾಮೂಹಿಕವಾಗಿ ಅಲ್ಲ, ವೈಯಕ್ತಿಕವಾಗಿ ಪ್ರತ್ಯಕ್ಷವಾಗಿ ನೀವೇ ಒಂದು ಕಾಳಸರ್ಪ ಶಾಂತಿಯ ಆಚರಣೆ ಮತ್ತು ರುದ್ರಾರಾಧನೆಯನ್ನು ಮಾಡಿಕೊಂಡಾಗ ದೋಷಗಳು ಪರಿಮಾರ್ಜನೆ ಆಗೋದಕ್ಕೆ ಅವಕಾಶ ಉಂಟು. ಯಾಕೆಂದರೆ ಧನು ಮತ್ತು ಮಕರ ರಾಶಿಯಲ್ಲಿರುವಂಥ ದೋಷಗಳು ಬೇರೆ ರಾಶಿಗಳಲ್ಲಿದ್ದರೆ ಸ್ವಲ್ಪ ಕಷ್ಟ ಆಗ್ತಿತ್ತು. ಆದರೆ ಧನು ಮತ್ತು ಮಕರ ರಾಶಿಯಲ್ಲಿರ್ತಕ್ಕಂಥ ಈ ದೋಷಗಳು ನಿವೃತ್ತಿ ಆಗತ್ತೆ. ಪ್ರಯತ್ನವನ್ನು ಸರಿಯಾದ ರೀತಿಯಲ್ಲಿ ಪಟ್ಟ ಪಕ್ಷದಲ್ಲಿ ಮುಂದೆ ಬರ್ತಕ್ಕಂಥ ರಾಹುದಶ ನಂತರದಲ್ಲಿ ಗುರು ದಶೆ ಏನಿದೆಯಲ್ಲ, ಎಲ್ಲ ಅನುಗ್ರಹ ನಂತರ ಗುರು ವಕ್ರ ಸ್ಥಿತಿಯಲ್ಲಿ ಸಿಂಹದಲ್ಲಿರೋದರಿಂದ ಉತ್ತಮವಾದಂಥ ಫಲವನ್ನು ಕೊಡ್ತಾನೆ. ಮುಂದೆ ಗುರು ದಶೆ ಆರಂಭದಲ್ಲಿಯೇ ಸ್ವಲ್ಪ ಕುಂದುಕೊರತೆಗಳಾದರೂ ಅನುಕೂಲ, ಆನಂತರದಲ್ಲಿ ಅನುಕೂಲ ತುಂಬ ಚೆನ್ನಾಗಾಗುತ್ತೆ. ಆದರೆ ಆರಾಧನೆಗಳನ್ನು ಸರಿಯಾದ ರೀತಿಯಲ್ಲಿ ಮಾಡ್ಕೊಳ್ಳಿ, ಒಳ್ಳೆಯದು. ಕವಿತಾ ಅವರೇ, ಧನ್ಯವಾದಗಳು ನಮ್ಮ ಕಾರ್ಯಕ್ರಮಕ್ಕೆ ಮೆಸೇಜನ್ನು ಕಳಿಸಿದ್ದಕ್ಕಾಗಿ. ಇನ್ನು ವೀಕ್ಷಕರೇ, ನಿಮಗೂ ಕೂಡ ಏನಾದರೂ ವೈಯಕ್ತಿಕವಾದಂಥ ಪ್ರಶ್ನೆಗಳು ಅಥವಾ ಸಾರ್ವತ್ರಿಕ ಪ್ರಶ್ನೆಗಳನ್ನು ಕೇಳೋದಿದ್ರೆ ಏನು ಮಾಡಬೇಕು? ಕೆಳಗಡೆ ಕಾಣಿಸಿರುವಂಥ ವಾಟ್ಸಪ್ ನಂಬರ್ಗೆ ಮೆಸೇಜನ್ನು ಕಳಿಸ್ಬೇಕು ಅಷ್ಟೇ. ಇನ್ನು NKR TV ಕನ್ನಡ ಯೂಟ್ಯೂಬ್ ಚಾನಲ್ನಲ್ಲಿ ನಮ್ಮ ಕಾರ್ಯಕ್ರಮ ಯಾವಾಗ ಬೇಕಾದರೂ ವೀಕ್ಷಿಸಿ ಅಂತ ತಿಳಿಸ್ತಾ ಗುರುಗಳೇ, ಕೊನೆಯ 4 ರಾಶಿಗಳು. ಈಗ ಧನುರಾಶಿಯನ್ನು ನೋಡೋಣ. ಧನುರಾಶಿಯವರಿಗೆ ಇವತ್ತು ರಾಶಿಯ ಗುರುಮಂಗಳ ಯೋಗ ಅಂತಕ್ಕಂಥದ್ದು ಬಹಳ ಶುಭ ಸ್ಥಿತಿಯಲ್ಲಿರ್ತಕ್ಕಂಥ ಒಂದು ಗುರುಮಂಗಳರ ಸ್ಥಿತಿಯಾಗಿದೆ. ಜೊತೆಯಲ್ಲಿರ್ತಕ್ಕಂಥದ್ದು ನಿಮ್ಮ ರಾಶಿಗೆ ಭಾಗ್ಯಕ್ಕೆ ಬಂದಿರತಕ್ಕಂಥ ಅಷ್ಟಮಾಧಿಪತಿ. ಅನೇಕ ಸಂದರ್ಭಗಳಲ್ಲಿ ನಾವೇ ಮಾಡ್ಕೊಂಡಿರ್ತಕ್ಕಂಥ ಯಾವುದೋ ಒಂದು ಸಮಸ್ಯೆಯಿಂದಾಗಿ ನಮಗೆ ಬಂದಿರತಕ್ಕಂಥ ಟೆನ್ಷನ್ನು, ಅದಕ್ಕೆ ಆಗಿರ್ತಕ್ಕಂಥ ಹಿಂಸೆ ಇತ್ಯಾದಿಗಳನ್ನೆಲ್ಲ ಅನುಭವಿಸೋಕ್ಕಾಗದೆ ನಾವೇನು ಕೊರಗ್ತಾ ಇರ್ತೀವಲ್ಲ, ಅವೆಲ್ಲವೂ ಕೂಡ ಇವತ್ತು ನಿವಾರಣೆ ಆಗ್ತಕ್ಕಂಥ ಒಂದು ಲಕ್ಷಣ ಇದೆ. ಅರ್ಥಾತ್ ಇವತ್ತು ಧನುರಾಶಿಯವರು ನೆಮ್ಮದಿಯಿಂದ ದಿನವನ್ನು ಕಳಿಬಹುದಾಗಿರುತ್ತೆ. ಮತ್ತು ನಿಮ್ಮ ರಾಶಿಗೆ ಅಷ್ಟಮಾಧಿಪತಿ ಆಗಿರ್ತಕ್ಕಂಥ ಚಂದ್ರನಿಗೆ ಕೇತುವಿನ ಸಹಯೋಗ ಇರೋದರಿಂದ ಸಾಕಷ್ಟು ಅನುಕೂಲ ಅಭಿವೃದ್ಧಿಯ ವಿಚಾರದಲ್ಲಿ ಕೂಡ ಕಾಣಿಸುತ್ತೆ. ಆರೋಗ್ಯದ ವಿಚಾರದಲ್ಲೂ ವೃದ್ಧಿ ಕಾಣುತ್ತೆ. ಭಾಗ್ಯಸ್ಥಾನ ಸ್ಥಿತಿಯಲ್ಲಿರ್ತಕ್ಕಂತಹ ಚಂದ್ರಕೇತು ಯೋಗದಿಂದಾಗಿ ಸಾಕಷ್ಟು ಅನುಕೂಲ. ಯತ್ನ ಕಾರ್ಯಗಳಲ್ಲಿ ಯಶಸ್ಸು ಅಂತಕ್ಕಂಥದ್ದು ಕಾಣಿಸುತ್ತೆ. ವಿಶೇಷವಾಗಿ ಗುರುವಿನ ಪೂರ್ಣ ಅನುಗ್ರಹ ಅಂತಕ್ಕಂಥದ್ದು ಧನುರಾಶಿಯವರಿಗೆ ಉಂಟಾಗಿದೆ. ನಿಮ್ಮ ಪ್ರಯತ್ನಗಳೆಲ್ಲವೂ ಕೈಗೂಡ್ತಕ್ಕಂಥದ್ದು. ಪಂಚಮಾಧಿಪತಿ ಆಗಿರತಕ್ಕಂತಹ ಮಂಗಳ ನಿಮ್ಮ ರಾಶಿಗೆ ಬಂದಿದ್ದಾನೆ. ಹಾಗಾಗಿ ಮಕ್ಕಳ ವಿಚಾರದಲ್ಲಿರಬಹುದು ಅಥವಾ ಯತ್ನ ಕಾರ್ಯಗಳ ವಿಚಾರದಲ್ಲಿರಬಹುದು, ಜೊತೆಯಲ್ಲಿ ಮುಖ್ಯವಾಗಿರ್ತಕ್ಕಂಥದ್ದು ನಿಮ್ಮ ಆರೋಗ್ಯದ ವಿಚಾರದಲ್ಲಿ ಕೂಡ ಸಾಕಷ್ಟು ಚೇತರಿಕೆ, ವ್ಯಾವಹಾರಿಕವಾಗಿರ್ತಕ್ಕಂಥ ಅನುಕೂಲ ಎಲ್ಲವೂ ಕೂಡ ತುಂಬ ಅನುಕೂಲಕರವಾಗಿ ಕಾಣುವಂಥ ವ್ಯವಸ್ಥೆ ಇದೆ. ಆದರೂ ನಿಮಗೆ ಒಂದು ಸಮಸ್ಯೆ ಇದ್ದೇ ಇದೆ. ಲಾಭಾಧಿಪತಿಯಾಗಿರ್ತಕ್ಕಂಥ ಶುಕ್ರ ವ್ಯಯಕ್ಕೆ ಬಂದಿರುವಂಥದ್ದು.
ಹಾಗಾಗಿ ಅನಿರೀಕ್ಷಿತವಾಗಿ ವಾಹನ ಸಂಬಂಧವಾಗಿ ಖರ್ಚು ಹೆಚ್ಚಾಗ್ತಕ್ಕಂಥ ಲಕ್ಷಣ ಕಾಣಿಸುತ್ತೆ. ಎಚ್ಚರಿಕೆಯನ್ನು ಇಟ್ಕೊಳ್ಳಿ. ದುರ್ಗಾದೇವಿಯ ಉಪಾಸನೆಯನ್ನು ಮಾಡಿಕೊಳ್ಳಿ. ಶುಭವಾಗಲಿ. ಮುಂದಿಂದು ಮಕರ ರಾಶಿ. ಮಕರ ರಾಶಿಯವರಿಗೆ ಇವತ್ತಿನ ದಿನ ತಕ್ಕ ಮಟ್ಟಿಗೆ ಉತ್ತಮವಾಗಿರ್ತಕ್ಕಂಥ ಸ್ಥಿತಿ ಇದೆ. ಕಾರಣ ಅಷ್ಟಮದಲ್ಲಿರ್ತಕ್ಕಂಥ ಚಂದ್ರಕೇತು ಯೋಗ, ಶತ್ರುಗಳ ವಿರುದ್ಧ ಗೆಲುವು, ಜೊತೆಯಲ್ಲಿ ಪಾಪಕಾರ್ಯಾಸಕ್ತಿಯಿಂದ ದೂರ ಬರತಕ್ಕಂಥದ್ದು, ಪಾಪಕಾರ್ಯದಿಂದ ಬಂದಿರತಕ್ಕಂಥ ಫಲಗಳ ಮೋಕ್ಷವಾಗ್ತಕ್ಕಂಥದ್ದು, ಸಮಸ್ಯೆಗಳಿಂದ ಪರಿಹಾರವನ್ನು ಹೊಂದತಕ್ಕಂಥದ್ದು ಇವೆಲ್ಲವೂ ಕೂಡ ಮಕರ ರಾಶಿಯವರಿಗೆ ಚೆನ್ನಾಗಿ ಕಾಣಿಸುತ್ತೆ. ಜೊತೆಯಲ್ಲಿ ಧನಸ್ಥಿತಿಯಲ್ಲಿರ್ತಕ್ಕಂಥ ರಾಹು ಕೆಲವರಿಂದ ನಿಂದನೆಗಳನ್ನು ಕೂಡ ನೋಡಬೇಕಾಗಿ ಬರಬಹುದು. ಸಪ್ತಮಾಧಿಪತಿ ಆಗಿರ್ತಕ್ಕಂಥ ಚಂದ್ರನಿಗೆ ರಾಹು ದೃಷ್ಟಿ ಅಂತಕ್ಕಂಥದ್ದು ಬೀಳೋದ್ರಿಂದ ವ್ಯಾಪಾರ ವ್ಯವಹಾರಗಳಲ್ಲಿ, ಕಾರ್ಯಕ್ಷೇತ್ರಗಳಲ್ಲಿ ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ಸಬಾರ್ಡಿನೇಟ್ಸ್ ಅಂತ ಏನು ಹೇಳ್ತಾರಲ್ಲ, ಅವರಿಂದ ಕೂಡ ಸ್ವಲ್ಪ ಕಿರಿಕಿರಿಯೋ ನಿಂದನೆಯೋ ಮಾತು ಸ್ವಲ್ಪ ಜಟಾಪಟಿ ಆಗ್ತಕ್ಕಂಥ ಲಕ್ಷಣಗಳು ಕೂಡ ಕಾಣಿಸುತ್ತೆ. ಮುಖ್ಯವಾಗಿ ಇವತ್ತು ಆಂಜನೇಯನ ಉಪಾಸನೆ ಮಾಡ್ಕೊಳ್ಳಿ. ಶುಭವಾಗಲಿ. ಮುಂದಿಂದು ಕುಂಭರಾಶಿ. ಕುಂಭರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ. ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿ, ಕರ್ಮಸ್ಥಾನದಲ್ಲಿ ಅಭಿವೃದ್ಧಿಯನ್ನು ನೋಡ್ತಕ್ಕಂಥದ್ದು ಉತ್ತಮವಾದಂಥ ಒಂದು ದಿನವಾಗಿ ಕಾಣಿಸುತ್ತೆ. ಇವತ್ತು ಹುಬ್ಬ ನಕ್ಷತ್ರದಲ್ಲಿ ಬೇರೆ ಇರೋದರಿಂದ, ಅದು ಶುಕ್ರ ನಕ್ಷತ್ರವಾಗಿರೋದ್ರಿಂದ ಶುಕ್ರನ ಸ್ಥಿತಿ ಕುಂಭರಾಶಿಗೆ ಶುಕ್ರ ಚತುರ್ಥ ಮತ್ತು ವಿಶೇಷವಾಗಿ ಭಾಗ್ಯಾಧಿಪತಿ ಆಗ್ತಾನೆ. 4 ಮತ್ತು 9ನೇ ರಾಶಿಯ ಅಧಿಪತಿಯಾಗೋದರಿಂದ ಶುಭದಾಯಕನಾಗಿರ್ತಕ್ಕಂತಹ ಶುಕ್ರನಾಗಿರ್ತಾನೆ. ಆದರೆ ಶುಕ್ರನ ಸ್ಥಿತಿ ಕುಂಭಕ್ಕೆ ದಶಮ ಕೇಂದ್ರವಾಗಿರೋದ್ರಿಂದ, ಅಲ್ಲಿ ರವಿ ಮತ್ತು ಬುಧರು ಇರೋದರಿಂದ, ಅವರು ಆ ಸ್ಥಾನದಲ್ಲಿ ಬಲಿಷ್ಠರಾಗಿರೋದರಿಂದ ಮತ್ತು ಶುಕ್ರ ಬಲಿಷ್ಠನಲ್ಲದ ಕಾರಣ ಮನೆಯ ವಾತಾವರಣದಲ್ಲಿ ಸ್ವಲ್ಪ ಮಟ್ಟಿನ ಕಿರಿಕಿರಿ ಕಾಣಿಸುತ್ತೆ. ಭಾಗ್ಯಸ್ಥಾನದಲ್ಲಿರ್ತಕ್ಕಂತಹ ಅಂದರೆ ಭಾಗ್ಯಸ್ಥಾನಾಧಿಪತಿ ಆಗಿರ್ತಕ್ಕಂಥ ಶುಕ್ರ ಆಗಿರೋದ್ರಿಂದ, ಶುಕ್ರನಿಗೆ ಅಸ್ತದೋಷ ಅಂತಕ್ಕಂಥದ್ದು ಬರೋದರಿಂದ ಮಂಗಳ ಕಾರ್ಯಗಳಲ್ಲಿ ಸ್ವಲ್ಪ ಮಟ್ಟಿನ ಹಿನ್ನಡೆಯಾಗಿ ಕಾಣಿಸುತ್ತೆ. ಮದುವೆ ಮೊದಲಾದಂಥ ಪ್ರಯತ್ನಗಳಲ್ಲಿ ಹಿನ್ನಡೆ ಆಗ್ತಕ್ಕಂಥ ಲಕ್ಷಣ ಇದೆ. ಜೊತೆಯಲ್ಲಿ ಶುಕ್ರ ಅಂತಂದರೆ ಕಳತ್ರ ಅಥವಾ ಕಂಕಣಕ್ಕೆ, ಮಾಂಗಲ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಗ್ರಹ. ಅವನಿಗೆ ಅಸ್ತದೋಷ ಬರೋದ್ರಿಂದ ವಿವಾಹಾದಿ ಮಂಗಳ ಕಾರ್ಯ ಪ್ರಯತ್ನಗಳಲ್ಲಿ ಪೂರ್ಣ ಪ್ರಮಾಣವಾಗಿರತಕ್ಕಂಥ ಒಂದು ಯಶಸ್ಸು ದೊರಕುವುದು ಕಷ್ಟ. ಆದರೆ ಪಂಚಮ ಸ್ಥಿತಿಗೆ ಬಂದಿರತಕ್ಕಂಥ ಗುರು ಇರೋದರಿಂದ ಪ್ರಯತ್ನಪೂರ್ವಕವಾಗಿ ಮತ್ತೆ ಜೊತೆಯಲ್ಲಿ ತೃತೀಯಾಧಿಪತಿಯಾದ ಮಂಗಳನಿಗೆ ದೃಷ್ಟಿ ಇರೋದರಿಂದ ಮನಃಪೂರ್ವಕವಾಗಿ ಸ್ವಲ್ಪ ಹೆಚ್ಚು ಶ್ರಮ ವಹಿಸಿ ಪ್ರೆಷರೈಸ್ ಮಾಡಿ ಜೊತೆಯಲ್ಲಿ ಇರುವವರ ಇನ್ಫ್ಲುಯೆನ್ಸ್ ಇತ್ಯಾದಿಗಳನ್ನೆಲ್ಲ ತಗೊಂಡು ಕ್ರೋಢೀಕರಿಸ್ಕೊಂಡು ಮುಂದೆ ಹೆಜ್ಜೆ ಇಟ್ಟ ಪಕ್ಷದಲ್ಲಿ ಅನುಕೂಲ ಅಂತಕ್ಕಂಥದ್ದು ಕಾಣಿಸುತ್ತೆ. ಇವತ್ತು ಮುಖ್ಯವಾಗಿ ಗುರು ಪ್ರಾರ್ಥನೆಯೊಂದಿಗೆ ಕಾರ್ಯವನ್ನು ಆರಂಭಿಸಿ. ಶುಭವಾಗಲಿ. ಕೊನೆಯದಾಗಿ ಮೀನರಾಶಿ. ಮೀನರಾಶಿಯವರಿಗೆ ಇವತ್ತು ಸ್ವಲ್ಪ ಮಟ್ಟಿನ ಬೇಸರವಾಗ್ತಕ್ಕಂಥ ಒಂದು ದಿನ. ಕಾರಣ ಷಷ್ಠ ಸ್ಥಿತಿಯಲ್ಲಿ ಅಂದರೆ ವೈರಿ ರಾಶಿ ಸ್ಥಿತವಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯಲ್ಲಿರ್ತಕ್ಕಂಥ ಚಂದ್ರ, ಅವನಿಗಿರ್ತಕ್ಕಂಥ ಕೇತುವಿನ ಸಹಯೋಗ, ವಿರೋಧಿಗಳಿಗೆ ಗೆಲುವಾಗ್ತಕ್ಕಂಥ ಲಕ್ಷಣ, ನಿಮ್ಮ ವಿರುದ್ಧ ಷಡ್ಯಂತ್ರ ಮಾಡ್ತಕ್ಕಂಥವ್ರು ಗೆಲ್ಲುವಂಥ ಪೂರ್ಣ ಲಕ್ಷಣ. 4ನೇ ರಾಶಿಯಲ್ಲಿರ್ತಕ್ಕಂಥ ಗುರು ವಕ್ರಸ್ಥಿತಿ, ಕರ್ಮದಲ್ಲಿರ್ತಕ್ಕಂತಹ ಮಂಗಳ ಅಂದರೆ ಯತ್ನ ಕಾರ್ಯಗಳು ಅಂದ್ರೆ ಕಾರ್ಯಕ್ಷೇತ್ರ, ನೀವೆಲ್ಲ ಉದ್ಯೋಗಕ್ಕಾಗಿ ಹೋಗ್ತಿರಲ್ಲ ಆ ಕ್ಷೇತ್ರದಲ್ಲಿ ಸಣ್ಣ ಪುಟ್ಟ ಕಿರಿಕಿರಿಗಳಾಗ್ತಕ್ಕಂಥ ಲಕ್ಷಣ ಇರುತ್ತೆ. ದುಡ್ಡು ಕಾಸಿನ ವಿಚಾರದಲ್ಲಿ ಸಂಬಂಧಪಟ್ಟು ಕಾರ್ಯ ಮಾಡ್ತಕ್ಕಂಥ ವಿಷಯದಲ್ಲಿ ಅಂದರೆ ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟು ಸ್ವಲ್ಪ ಮಟ್ಟಿಗೆ ಕಿರಿಕಿರಿ ಆಗ್ತಕ್ಕಂಥ ಲಕ್ಷಣ. ಜೊತೆಯಲ್ಲಿರ್ತಕ್ಕಂಥವರ ಸಹಯೋಗದ ಕೊರತೆ ಅಥವಾ ಎತ್ತು ಏರಿಗೆ ಕೋಣ ನೀರಿಗೆ ಅಂತ ಗಾದೆ ಇದೆಯಲ್ಲ ಕನ್ನಡದಲ್ಲಿ, ಏತಿ ಅಂದರೆ ಪ್ರೇತಿ ಅಂದರು ಅಂತ. ಈ ಥರದಲ್ಲಿ ನಿಮ್ಮ ಜೊತೆಯಲ್ಲಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳೇ ಪೂರ್ಣ ಪ್ರಮಾಣದ ಒಂದು ಸಹಕಾರವನ್ನು ಕೊಡದೆ ಆ ಕಾರ್ಯಗಳೆಲ್ಲವೂ ಕೂಡ ಅದರ ಹಿನ್ನಡೆಯನ್ನು ಸೂಚಿಸುತ್ತೆ. ಸ್ವಲ್ಪ ಮಟ್ಟಿನ ಕಿರಿಕಿರಿ, ಬೇಸರ, ಏನೋ ಒಂದು ಥರ ಎಷ್ಟು ಮಾಡಿದ್ರು ಇಷ್ಟೇ, ನಾವೇನು ಮಾಡಿದ್ರು ಇವರಿಂದ ಇಷ್ಟೇ, ನಮ್ಗೆ ಯಾವುದು ಸರಿಯಾದ ಸಹಕಾರವು ಮತ್ತೊಂದು ಸಿಗೋದಿಲ್ಲ ಇತ್ಯಾದಿ ಬೇಸರಗಳನ್ನು ಮಾಡ್ಕೊಳ್ಬೇಕಾಗಿ ಬರುತ್ತೆ. ಆದ್ರೂ ಕೊನೆಯಲ್ಲಿ ಏನಾಗುತ್ತೆ, ಅಯ್ಯೋ ಬಿಟ್ಟರೆ ಏನಿದೆ, ನಮ್ಗೆ ಇದು ಬಿಟ್ಟರೆ ಇನ್ನೇನಿದೆ, ಮಾಡ್ಕೊಂಡು ಹೋಗೋಣ ಅತ್ಲ ಕಷ್ಟನೋ ಸುಖನೋ ಇನ್ನೇನು ಮಾಡೋದು ಅಂಥೇಳಿ ಈ ಥರದ ಒಂದು ಯೋಚನೆಗಳು ಬರುವಂಥ ಲಕ್ಷಣ ಕೂಡ ಕಾಣಿಸುತ್ತೆ. ಸ್ವಲ್ಪ ಯಾಮಾರೋದನ್ನು ಬಿಟ್ಕೊಂಡು ಎಚ್ಚರವನ್ನು ವಹಿಸ್ಕೊಂಡು ಮಾಡಿಕೊಂಡು ಪಕ್ಷದಲ್ಲಿ ಅನುಕೂಲವೂ ಆಗುತ್ತೆ. ಸಮಾಧಾನದಿಂದ ಮುನ್ನಡೆದ ಪಕ್ಷದಲ್ಲಿ ಇವತ್ತಿನ ದಿನವನ್ನು ಸ್ವಲ್ಪ ಸಮಾಧಾನದಿಂದ ಕಳೆಯೋಕ್ಕೆ ಅವಕಾಶವೂ ಇದೆ. ಸಂಪಾದನೆಯನ್ನು ಮುಂದುವರಿಸ್ಕೊಂಡು ಹೋಗುವಂಥ ಅವಕಾಶವೂ ಇದೆ. ಗುರುವಿನ ಉಪಾಸನೆಯನ್ನು ಮಾಡಿಕೊಳ್ಳಿ. ಶುಭವಾಗಲಿ. ಬಹಳ ವಿಶೇಷವಾದ ಗುರುಗಳನ್ನು ಇವತ್ತು ಸ್ಮರಣೆ ಮಾಡಲಾಯಿತು ನಮ್ಮ ಧರ್ಮಜ್ಯೋತಿ ಕಾರ್ಯಕ್ರಮದಲ್ಲಿ. ಎಷ್ಟೋ ಜನರ ಬಾಳಿಗೆ ಜ್ಯೋತಿಯಾಗಿ ನಿಂತಹ ಬೆಳಗೂರಿನ ಬಿಂದು ಮಾಧವ ಶರ್ಮಾ ಗುರುಗಳ ಬಗ್ಗೆ ಸವಿಸ್ತಾರವಾಗಿ ತಿಳಿಸ್ಕೊಟ್ಟಿದ್ದಕ್ಕಾಗಿ ಸಮಸ್ತ ವೀಕ್ಷಕರ ಪರವಾಗಿ ಧನ್ಯವಾದಗಳು ಗುರುಗಳೇ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು.
ಪರಮಾತ್ಮನ ಅನುಗ್ರಹ ನಿಮ್ಮೆಲ್ಲರ ಮೇಲೂ ಸದಾಕಾಲ ಇರಲಿ. ನಮಸ್ಕಾರ. ವೀಕ್ಷಕರೇ, ಹೊರಡೋ ಸಮಯ ಆಗ್ತದೆ. ಮತ್ತೆ ನಾಳಿನ ಅಂದರೆ ಶುಕ್ರವಾರದ ವಿಶೇಷ ಧರ್ಮಜ್ಯೋತಿ ಕಾರ್ಯಕ್ರಮದಲ್ಲಿ ನಿಮ್ಮ ಭೇಟಿ. ಹೋಗ್ಬರೋದಾ? ನಮಸ್ಕಾರ.